ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಮಾಡ್ತಿರೋದು ಉಳಿದಿದ್ದ IPL ಟೀಮ್ ಬಗ್ಗೆ ರಿವ್ಯೂ ಮಾಡೋಣ. ಶೆಟ್ರ, ನೀವು ಬಂದ್ರೆ MI ಟೀಮ್ ಬಗ್ಗೆ ಏನ್ ಹೇಳ್ತೀರಾ? ಓಪನಿಂಗ್ ವಿತ್ ರೋಹಿತ್ ಶರ್ಮಾ ಅಂಡ್ ವಿಲ್ ಜಾಕ್ಸ್. ಓಪನಿಂಗ್ ರೋಹಿತ್ ಶರ್ಮಾ ಮತ್ತೆ ವಿಲ್ ಜಾಕ್ಸ್ ಬಹಳ ಒಳ್ಳೆ ಟೀಮ್ ಮಾಡ್ಕೊಂಡಿದ್ದಾರೆ ಮುಂಬೈ ಇಂಡಿಯನ್ಸ್ ಅವರು ರಿಟೆನ್ಷನ್ ಟೀಮ್ ಅಲ್ಲೇ ಗೆದ್ಬಿಟ್ರು. ರಿಟೆನ್ಷನ್ ಅಲ್ಲೇ ಗೆದ್ಬಿಟ್ರು. 5 ಜನ ಇಂಡಿಯನ್ ಪ್ಯೂರ್ ಕೋರ್ ಟೀಮ್ ನ ತಗೊಂಡ್ಬಿಟ್ರು ಅವರು. ಇದ್ರಲ್ಲಿ ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ, ಜಸ್ಪ್ರೀತ್ ಬುಮ್ರಾ, ಹಾರ್ದಿಕ್ ಪಾಂಡ್ಯ ಇದ್ದಾರೆ. ಆದ್ಮೇಲೆ ಆಲ್ಮೋಸ್ಟ್ ಮಿಡ್ಲ್ ಆರ್ಡರ್ ಮತ್ತೆ ಬೌಲಿಂಗ್ ಲೆಕ್ಕ. ಟಾಪ್ 4 ಬ್ಯಾಟ್ಸ್ಮನ್ ಅಂತೂ ಮುಂಚೆನೆ ತಗೊಂಡ್ಬಿಟ್ಟಿದ್ದಾರೆ. ಟಾಪ್ 3 ಬ್ಯಾಟ್ಸ್ಮನ್ ರೋಹಿತ್ ಶರ್ಮಾ ಆಗ್ಲಿ, ಸೂರ್ಯಕುಮಾರ್ ಯಾದವ್ ಆಗ್ಲಿ, ತಿಲಕ್ ವರ್ಮಾ ಆಗ್ಲಿ. ಆಮೇಲೆ ಬಂದ್ರೆ ವಿಲ್ ಜಾಕ್ಸ್ ಅವರು ಬಹಳ ಒಳ್ಳೆ ಪ್ಲೇಯರ್, ಓವರ್ಸೀಸ್ ಪ್ಲೇಯರ್ ಆದ್ರೂ RCB ಅಲ್ಲಿ ಅವ್ರು ಮ್ಯಾಜಿಕ್ ತೋರಿಸಿದ್ದಾರೆ. ಓವರ್ಸೀಸ್ ಅಲ್ಲಿ ಸುಮಾರು ಲೀಗ್ಸ್ ಗಳಲ್ಲೂ ಅವರ ನಿಮ್ಗೆ ಅವ್ರು ಮ್ಯಾಜಿಕ್ ಮಾಡ್ತಿದ್ದಾರೆ. ಬಹಳ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ. ಇದಾದ್ಮೇಲೆ ಬರೋದು ಸೂರ್ಯಕುಮಾರ್ ಯಾದವ್ ರಾವ್ಲು 360 ಡಿಗ್ರಿ ಪ್ಲೇಯರ್, ಸ್ಕೈ ಹ್ಯಾಸ್ ನೋ ಲಿಮಿಟ್ಸ್ ಅಂತಾನೆ ಹೇಳ್ತಾರೆ. ಒಳ್ಳೆ ಪರ್ಫಾರ್ಮರ್, ಇಂಡಿಯಾಗೆ ಬಹಳ ಚೆನ್ನಾಗಿ ಆಡಿದ್ದಾರೆ. ಇದಾದ್ಮೇಲೆ ನಮ್ ಯಂಗ್ ಟ್ಯಾಲೆಂಟ್ ತಿಲಕ್ ವರ್ಮಾ ಡೇ ಟು ಡೇ ಪ್ರೂವ್ ಮಾಡಿದ್ದಾರೆ. ಏನು ಆಡ್ತೀವಿ, ಹೇಗೆ ಆಡ್ತೀನಿ ನಾನು ಅಂತ. ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್, ಸ್ಟ್ರೈಕ್ ರೊಟೇಷನ್ ಅಂತೂ ಬಹಳ ಚೆನ್ನಾಗಿರುತ್ತೆ. ಅದಾದ್ಮೇಲೆ ಬರೋದ್ರೆ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್. ಹಾರ್ದಿಕ್ ಪಾಂಡ್ಯ ಸೆಲ್ಫ್ ಅವರ 10,000 ಪ್ಲಸ್ ಅಂತಾನೆ ಹೇಳ್ಬೋದು. ಇವ್ರು ಹೇಳೋದನ್ನೇ ಮಾಡ್ತಾರೆ, ಮಾಡೋದನ್ನೇ ಹೇಳ್ತಾರೆ. ಹೋದ ವರ್ಷ ತುಂಬಾ ಬೂ ಆಯ್ತು ಅದೇ ವಾಂಕೇಡಲ್ಲಿ. ಈ ವರ್ಷ ರಿಟೈನ್ ಆಗ್ಲೇಬೇಕು, ಈ ವರ್ಷ ತೋರಿಸ್ಲೇಬೇಕು. ಅದೇ ಸ್ಟೇಡಿಯಂ ಅಲ್ಲಿ ಬೂ ಆಗಿರೋ ಸ್ಟೇಡಿಯಂ ಅಲ್ಲೇ T20 ಟ್ರೋಫಿನ ಎತ್ಕೊಂಡ್ಬಂದು ನಾನು ಪ್ಲೇಯರೇ, ನನ್ನನ್ನ ಯಾರೋ ಮ್ಯಾಚ್ ಮಾಡಕ್ ಚಾನ್ಸೇ ಇಲ್ಲ ಅಂತ ತೋರಿಸ್ಕೊಟ್ಟಿದ್ದಾರೆ. ಮೂವ್ ಮಾಡಿರೋ ಕ್ರೌಡ್ ಅವ್ರನ್ನ ಹೀರೋ ಅಂತ ತೋರಿಸ್ಕೊಂಡಿದೆ. ಈ ಸತಿ ಮೂವ್ ಮಾಡಕ್ ಚಾನ್ಸೇ ಇಲ್ಲ ಅಂತ ಅನ್ಕೋತೀನಿ. MI ಅವರು ಪಕ್ಕ ಹಾರ್ದಿಕ್ ಪಾಂಡ್ಯನ ಕ್ಯಾಪ್ಟನ್ ಆಗಿ ಒಪ್ಕೊಂಡಿದ್ದಾರೆ. ಫಸ್ಟ್ ಮ್ಯಾಚ್ ಅವ್ರು ಆಡಕ್ ಆಗ್ತಿಲ್ಲ, ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸಿ ಮಾಡ್ತಾರೆ. ಯಾಕಂದ್ರೆ ಹೋದ್ ಸತಿ ಸ್ಲೋ ರೇಟ್ ಇಂದ ಹಾರ್ದಿಕ್ ಪಾಂಡ್ಯ ಅವರಿಗೆ ಒನ್ ಮ್ಯಾಚ್ ಬ್ಯಾನ್ ಬಂದಿದೆ. ಈ ಸತಿ ಇನ್ನೊಂದು ಇನ್ಫಾರ್ಮೇಶನ್ ಹೇಳ್ತೀನಿ. ಈ ಸತಿ ಯಾವುದೇ ಪ್ಲೇಯರ್ಸ್ ಗೆ ಸ್ಲೋ ರೇಟ್ ಇಂದ ಬ್ಯಾನ್ ಇಲ್ಲ. ಸ್ಲೋ ರೇಟ್ ಬ್ಯಾನ್ ಬಂದು ಅವರಿಗೆ ಡಿಮೆರಿಟ್ ಪಾಯಿಂಟ್ಸ್ ನ ಕೊಡ್ತಾ ಇದ್ದಾರೆ. ಅವರ ಪಾಯಿಂಟ್ಸ್ ಕಮ್ಮಿ ಆಗುತ್ತೆ ಕ್ಯಾಪ್ಟನ್ಸಿಂದು. ನೆಕ್ಸ್ಟ್ ಬಂದ್ರೆ ಹಾರ್ದಿಕ್ ಪಾಂಡ್ಯ ಆದ್ಮೇಲೆ ನಮ್ಮಂದಿರ್ನ ಪಕ್ಕ ತಗೊಂತಾರೆ ಅವ್ರ ಪ್ಲೇಯಿಂಗ್ 11 ಅಲ್ಲಿ. ಆಮೇಲೆ ಬಂದ್ರೆ ಬಹಳ ಒಳ್ಳೆ ಪ್ಲೇಯರ್, ಯಂಗ್ಸ್ಟರ್. ಹೋದ್ ಸತಿ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿಯಲ್ಲಿ ಮಿಂಚಿರೋ ಒನ್ ಆಫ್ ದಿ ಸಿಂಗಲ್ ಪ್ಲೇಯರ್ ಅಂತ ಹೇಳ್ಬೋದು. ಬಹಳ ಚೆನ್ನಾಗಿ ಆಡ್ಕೊಟ್ಟಿದ್ರು ಟೀಮ್ಗೋಸ್ಕರ ಅಂತಾನೆ. ನೆಕ್ಸ್ಟ್ ಬಂದ್ರೆ ವಿಕೆಟ್ ಕೀಪರ್, ಮೇನ್ ಬೇಕಾಗಿರೋದು ಕೋರ್ ಕೀಪರ್ ಇಶಾನ್ ಕಿಶನ್ ಅವ್ರನ್ನ ಬಿಟ್ಕೊಟ್ಟಿದ್ದಾರೆ. ಅಂದ್ಮೇಲೆ ಅದಾದ್ಮೇಲೆ ಅವ್ರ ಎಕ್ಸೈಟ್ಮೆಂಟ್ ಅಲ್ಲಿ ತಗೊಂಡಿದ್ದೆ ರಾಬಿನ್ ಮಿಸ್ನ ವಿಕೆಟ್ ಕೀಪರ್ ಆಗಿ. ಯಂಗ್ಸ್ಟರ್ ಜಾರ್ಖಂಡ್ ಅವರು MS ಹೇಳ್ತಾರೆ. ಏನಂದ್ರೆ ಮಾಡ್ತಾರೆ, ಒಳ್ಳೆ ಸಿಕ್ಸರ್ ಮಾತ್ರ, ಒಳ್ಳೆ ಮ್ಯಾಚ್ ಮುಗಿಸ್ಕೊಡ್ತಾರೆ. ಅದಾದ್ಮೇಲೆ ಬಂದ್ರೆ ಡೆಡ್ಲಿ ಕಾಂಬಿನೇಷನ್ ಆಫ್ ಬೌಲರ್ಸ್. ಬೌಲಿಂಗ್ ಕಾಂಬಿನೇಷನ್ ನೀವ್ ಹೇಳ್ಬೇಕು, ರಾಹುಲ್ ಅವರೇ ಬಹಳ ಚೆನ್ನಾಗಿ ಅವ್ರನ್ನ ಅನಲೈಸ್ ಮಾಡ್ತಾರೆ. ಏನಲ್ಲಿ ಟೀಮ್ ಅಲ್ಲಿ ದೀಪಕ್ ಚಹರ್, ಟ್ರೆಂಟ್ ಬೋಲ್ಟ್, ಜಸ್ಪ್ರೀತ್ ಬುಮ್ರಾ 12 ಓವರ್ ಎಲ್ಲೂ ಹೋಗಿಲ್ಲ. 12 ಓವರ್ ಯಾರು ಮುಟ್ಟಕ್ಕೆ ಅನ್ಕೊಳ್ತೀನಿ. 2 ಓವರ್ ಅಂತೂ ಬೆಂಕಿ ಮುದ್ದೆಗೆ ಬೀಳುತ್ತೆ ಎಲ್ಲರೂ. ಅದಾದ್ಮೇಲೆ ಇನ್ನು 2 ಓವರ್ಗಳು ಬಹಳ ಅಂತಾನೆ ಹೇಳ್ಬೋದು. ಡೆತ್ ಓವರ್ಸ್ ಅಲ್ಲಿ ಟ್ರೆಂಟ್ ಬೋಲ್ಟ್ 2 ಓವರ್, ಜಸ್ಪ್ರೀತ್ ಬುಮ್ರಾ 2 ಓವರ್, 4 ಓವರ್ ಅಲ್ಲೇ ತಿಂದ್ಬಿಡ್ತಾರೆ. ಸೆಂಟರ್ ಮಿಚೆಲ್ ಸ್ಯಾಂಟ್ನರ್ ಬಂದ್ಬಿಟ್ಟು ಹಾಕ್ಬಿಟ್ಟು ಸ್ಪಿನ್ನರ್ ಆಗಿ ಇನ್ನು ಒಳಗಡೆ ತಗೊಂಡ್ಬಿಟ್ರೆ ಈ ಬೌಲಿಂಗ್ ಯೂನಿಟ್ ಅಲ್ಲಿ ಇವರು ಕಂಪ್ಲೀಟ್ ಟೀಮ್ 11 ಆಗ್ಬಿಡುತ್ತೆ. ಟೋಟಲ್ ಬ್ಯಾಟಿಂಗ್ ಡೆಪ್ತ್ ನೋಡ್ತಾ ಹೋದ್ರೆ ರೋಹಿತ್ ಶರ್ಮಾ, ವಿಲ್ ಜಾಕ್ಸ್, ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ, ನಮನ್, ರಾಬಿನ್ ಮಿಸ್, ಮಿಚೆಲ್ ಸ್ಯಾಂಟ್ನರ್, ಟೋಟಲ್ 8 ದೀಪಕ್ ಚಹರ್ ಹೊಡಿತಾರೆ. ದೀಪಕ್ ಚಹರ್ ಒಂಥರ ಫೇಮಸ್ ಆಲ್ರೌಂಡರ್ ಅಂತಾನೆ ಹೇಳ್ಬೋದು. ಅವರ ತಂದೆ ಕೂಡ ಹೇಳ್ತಾ ಇದ್ರು ಒಳ್ಳೆ ಆಲ್ರೌಂಡರ್ ಅವರು ಅಂತ. ಪ್ರೂವ್ ಮಾಡ್ಕೊಂಡಿದ್ದಾರೆ. ನಮ್ಮ ಇಂಡಿಯಾಗೆ ಒಂದ್ಸತಿ ಬಹಳ ಕ್ರೂಷಿಯಲ್ ಟೈಮ್ ಅಲ್ಲಿ ಶ್ರೀಲಂಕಾ ಸೀರೀಸ್ ಅಲ್ಲಿ ಚೆನ್ನಾಗಿ ಆಡ್ಕೊಟ್ಟಿದ್ರು, ಚೆನ್ನಾಗಿ ಹೊಡ್ಕೊಟ್ಟಿದ್ದಾರೆ. ಹೌದು, ಈ ಟೀಮ್ ಅಂತೂ ಪ್ಲೇ ಆಫ್ ಅಲ್ಲ ರೀ, ಫೈನಲ್ಸ್ ಹೋಗ್ತಾರೆ ಅಂತ ನಾನು ಹೇಳ್ತೀನಿ. ಆರಾಮಾಗಿ ತಲೆನೇ ಕೆಡ್ಸ್ಕೊಳ್ಳೋದು ಬೇಡ. ಈ ಟೀಮ್ ಬಗ್ಗೆ ಮಾತಾಡೋದಲ್ಲ. ಈ ಟೀಮ್ ರಿಟೆನ್ಷನ್ ಅಲ್ಲಿ ಗೆದ್ದಿರ, ನೀವು ಅವಾಗಲೇ ಹೇಳಿದ್ರಿ, ಪಕ್ಕ ಅಂತ ಹೇಳ್ಬೋದು. ಈ ಟೀಮು ಈ ಪ್ಲೇಯರ್ಸ್ ಲೀಸ್ಟ್ ಇಟ್ಕೊಂಡು ಬ್ಲೆಂಡರ್ ಮಾಡಿದ್ರೆ ಈ ಸೀಸನ್ ಇಂದ ಇದಕ್ಕೆ ಹಿಡಿದಿರೋ ಬ್ಯಾಡ್ ಲಕ್ ಇನ್ ಯಾರು ಇಲ್ಲ ಅಂತ ಹೇಳ್ಬೋದು. ಒಬ್ರು ರಿಟೆನ್ಷನ್ ಟೀಮ್ ಅಲ್ಲಿ ಗೆದ್ದಿದ್ರೆ ಇನ್ನೊಬ್ರು ರಿಟೆನ್ಷನ್ ಮಾಡಕ್ಕೆ ಹೆದರ್ದವ್ರು ಪಂಜಾಬ್ ಇಟ್ಕೊಂಡು ಹೋದವರು ಏನ್ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ಅವ್ರಿಗೆ ಗೊತ್ತು. ಒಂದ್ ರೇಂಜ್ಗೆ ಪ್ಲೇಯರ್ಸ್ ಡಿಸೆಂಟ್ ಆಗಿ ತಗೊಂಡಿದ್ದಾರೆ. ಇವರ ಕೋಚ್ ಮತ್ತೆ ಮ್ಯಾನೇಜ್ಮೆಂಟ್ ಗೆ ಬ್ರೈನ್ ಅಂತಾನೆ ಹೇಳ್ಬೋದು ರಿಕಿ ಪಾಂಟಿಂಗ್ ಅವರು. ಇತ್ತೀಚೆಗೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಕೋಚ್ ಆಗಿದ್ರು. ಇವಾಗ ಅದ್ರ ಬಿಟ್ಟು ನೆಕ್ಸ್ಟ್ ಇಲ್ಲಿಗೆ ಬಂದಿದ್ದಾರೆ. ಇವ್ರು ಹೇಳೋ ಪ್ರಕಾರ ಓವರ್ ನೈಟ್ ಯಾವ ಟೀಮ್ ನಾನು ಸ್ಟಾರ್ ಮಾಡಕ್ಕಾಗಲ್ಲ, ಐ ನೀಡ್ ಟೈಮ್ ಅಂತ ಕೇಳ್ಕೊಂಡಿದ್ದಾರೆ ರಾಹುಲ್ ಅವರೇ. ಈ ಟೀಮ್ ನ 11 ಬಗ್ಗೆ ಹೇಳೋದಾದ್ರೆ ಫಸ್ಟ್ 2 ಬ್ಯಾಟ್ಸ್ಮನ್ ಬಗ್ಗೆ ನೀವೇ ಹೇಳ್ಬೇಕು. ಟಾಪ್ 2 ಆಲ್ರೌಂಡರ್, ಬೆಸ್ಟ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಟೀಮ್ ಹುಡುಕಿದ್ದು ಅಂದ್ರೆ ಪ್ರಭ್ಸಿಮ್ರನ್ ಸಿಂಗ್, ಬ್ಯಾಟ್ಸ್ಮನ್ ಅವರು ರಾಹುಲ್.
ಈ ಪ್ಲೇಯರ್ ನ ಇವರು ಬಹಳ ಕಾನ್ಫಿಡೆನ್ಸ್ ಇಂದಾನೆ ಇಟ್ಕೊಂಡಿದ್ದಾರೆ. ಯಾಕೆ ಅಂದ್ರೆ ಈ ಪ್ಲೇಯರ್ ಅಲ್ಲಿ ಫ್ಯೂಚರ್ ಕಾಣ್ತಾರೆ ಇವರು. ಇದಾದ್ಮೇಲೆ ಇವರಿಗೆ ಓಪನಿಂಗ್ ಕಾಂಬಿನೇಷನ್ ಅಂತ ಯಾರು ಇಲ್ಲ ಅಂತಾನೆ ಹೇಳ್ಬೋದು. ಅದಾಗಿ ಇವರು ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಗಳೇ ಜಾಸ್ತಿ ತಗೊಂಡ್ಬಿಟ್ಟಿದ್ದಾರೆ. ಇವ್ರಲ್ಲಿ ನೆಕ್ಸ್ಟ್ ನನ್ನ ಪ್ರಕಾರ ಸ್ಟೋನಿಸ್ ಬೇಡ, ಜಾಸ್ ಇಂಗ್ಲಿಷ್ ಆಡ್ಸಲ್ಲ ಬೆಸ್ಟ್ ಇರುತ್ತೆ. ಆಡಿಸ್ಬೋದು. ಚಾಂಪಿಯನ್ಸ್ ಟ್ರೋಫಿ ನೋಡಿದ್ವಿ ಜಾಸ್ ಇಂಗ್ಲಿಷ್ ಏನ್ ಮಾಡಬಹುದು. ಜಾಸ್ ಇಂಗ್ಲಿಷ್ ಅವರು ಆಡಿದ್ದಾರೆ ಅವ್ರು, ಬಟ್ ಪ್ರಾಬ್ಲಮ್ ಏನು ಅಂದ್ರೆ ಸ್ಟೋನಿಸ್ ಅವರ ಮತ್ತೆ ಕಾಂಬಿನೇಷನ್ ಅಲ್ಲಿ ಹಾಕೊಂಡ್ರೆ ಲೆವೆನ್ ಕಾಂಬಿನೇಷನ್ ಅಲ್ಲಿ ಅವ್ರಿಗೆ ಒಬ್ಬ ಬೌಲರ್ ಎಕ್ಸ್ಟ್ರಾ ಸಿಗ್ತಾನೆ. ಈ ಥಿಂಕಿಂಗ್ ಅಲ್ಲೂ ಇರ್ಬೋದು. ಬಟ್ ನೀವ್ ಹೇಳ್ದಂಗೆ ಪ್ಯೂರ್ ಬ್ಯಾಟ್ಸ್ಮನ್ ತಗೊಳ್ಳೋದಾದ್ರೂ ತಗೋಬಹುದು. ಯಾಕಂದ್ರೆ ಅವರು ಒಳ್ಳೆ ಬ್ಯಾಟ್ಸ್ಮನ್. ಈ ಸತಿ ಚಾಂಪಿಯನ್ಸ್ ಟ್ರೋಫಿ ನೋಡಿರ್ಬೋದು ಬಹಳ ಚೆನ್ನಾಗಿ. ನೀವ್ ಹೇಳಿದ್ರೆ ಅದಾದ್ಮೇಲೆ ಬರೋದು ಯಾರು ಅಲ್ಲ. ಅದಾದ್ಮೇಲೆ ಆಬ್ವಿಯಸ್ಲಿ ಅವರ ಕ್ಯಾಪ್ಟನ್ ಚಾಯ್ಸ್ ಶ್ರೇಯಸ್ ಅಯ್ಯರ್. ಹೋದ ವರ್ಷ ಅಷ್ಟೇ ಮಾಡಕ್ಕಾಗಿಲ್ಲ ಅವ್ರ ಕೈಲಿ. ಬಟ್ ವಿನ್ನಿಂಗ್ ಕ್ಯಾಪ್ಟನ್, ಬಟ್ ಅಷ್ಟೊಂದು ಬ್ಯಾಟಿಂದ ಬರಕ್ಕಾಗಿಲ್ಲ. ಅವ್ರಿಗೆ ಕ್ರೆಡಿಟ್ ಸಿಕ್ಕಿಲ್ಲ IPL ವಿನ್ನಿಂಗ್ ಕ್ಯಾಪ್ಟನ್ ಅಂತ. ಈ ಟೀಮ್ ಅಲ್ಲಿ ಅವರು ಚೇಂಜ್ ಮಾಡೇ ಮಾಡ್ತಾರೆ. ಹೌದು, ಯಾಕಂದ್ರೆ ಅವ್ರು ಡೈರೆಕ್ಟ್ ಆಗಿ ಹೇಳ್ಕೊಂಡಿದ್ದಾರೆ ಒಂದು ಇಂಟರ್ವ್ಯೂ ಅಲ್ಲಿ, ನನಗೆ ಕ್ರೆಡಿಟೇ ಸಿಗ್ಲಿಲ್ಲ, ನನಗೆ ಕ್ರೆಡಿಟ್ ಸಿಗೋದು ಬೇರೆಯವ್ರಿಗೆ ಸಿಕ್ಕಿದೆ ಅಂತ. ಈ ಸತಿ ಸೀಸನ್ ಅಲ್ಲಿ ಇವ್ರು ಚೆನ್ನಾಗಿ ಆಡ್ಕೊಡ್ತಾರೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಚೆನ್ನಾಗಿ ಆಡಿದ್ರೆ ಇವ್ರಿಗೆ ಒಳ್ಳೇದು. ನಂಬರ್ 3 ಪೊಸಿಷನ್ ಅಲ್ಲಿ ಆಡ್ತೀನಿ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಯಾಕಂದ್ರೆ ನೆಕ್ಸ್ಟ್ ಬರೋ 2026 T20 ವರ್ಲ್ಡ್ ಕಪ್ ಗೆ ಈ ಪೊಸಿಷನ್ ಅಲ್ಲಿ ಅವರು ಸೆಕ್ಯೂರ್ ಮಾಡ್ಕೋಬೇಕಂತ ಈ ಟೀಮ್ ಅಲ್ಲಿ ಈ ಪೊಸಿಷನ್ ಗೆ ಆಡ್ತಾ ಇದ್ದಾರೆ. ಇದಾದ್ಮೇಲೆ ಬರೋದಾದ್ರೆ ಇವರ ತವ್ರ ಮನೆ ಹುಡುಗ ಅಂತಾನೆ ಹೇಳ್ಬೋದು, ಗ್ಲೆನ್ ಮ್ಯಾಕ್ಸ್ವೆಲ್. ಆ ಕಡೆ ಹೋಗಿ ಈ ಕಡೆ ಹೋಗಿ ಅಷ್ಟೇ ಮಾಡ್ತಾರೆ, ಇಲ್ಲೇ ಬರ್ತಾರೆ. ಎಲ್ಲೋದ್ರೂ ಇಲ್ಲಿಗೆ ಬಾ, ಇಲ್ಲೇ ಮಂಗಳಾರ ಕರ್ಕೊಂತೀನಿ ಅಂತ ಪ್ರೀತಿ ಜಿಂಟ ಅವ್ರು ಬಹಳ ಫ್ರೆಂಡ್ ಅಂತ ಹೇಳ್ಬೋದು ಗ್ಲೆನ್ ಮ್ಯಾಕ್ಸ್ವೆಲ್ ಅವರು. ಇವ್ರು ಒಂದು ಸೀಸನ್ ಆಡಿದ್ರೆ ಇನ್ನೊಂದು ಸೀಸನ್ ಆಡ್ಕೊಡಲ್ಲ. ಇವ್ರನ್ನ ನಂಬ್ಕೊಂಡೇ ಆಡ್ಬೇಕು ಅಂತಲ್ಲ, ಇವ್ರ ಹೆಸರಿಗೆ ಬೆಲೆ ಕೊಡ್ಬೇಕು ಅಂತ ಇವ್ರನ್ನ ನಂಬರ್ 4 ಆಗಿ ತಗೋಬೇಕಾಗತ್ತೆ. ಇದಾದ್ಮೇಲೆ ಬರೋದು ನಿಹಾಲ್ ವಧೇರಾ ಅವರು. ರಾಹುಲ್ ಲೆಫ್ಟ್ ಹ್ಯಾಂಡ್ ಬೆಸ್ಟ್ ಬ್ಯಾಟ್ಸ್ಮನ್, ಪ್ರಾಮಿನೆಂಟ್ ಬ್ಯಾಟ್ಸ್ಮನ್, ಯಂಗ್ಸ್ಟರ್ ಅಂತಾನೆ ಹೇಳ್ಬೋದು. ಮುಂಬೈಗೆ ಒಂದು ಡೌನ್ ಫಾಲ್ ಅಲ್ಲಿ ಒಂಥರ ಸೂಪರ್ ಸ್ಟಾರ್ ಅಂತಾನೆ ಹೇಳ್ಬೋದು. ಬಹಳ ಚೆನ್ನಾಗಿ ಆಡ್ಕೊಂಡಿದ್ದಾರೆ ಆ ಟೀಮಿಗೆ. ಅವರು ಪಂಜಾಬಿಗೆ ಬಂದಿರೋದು ಒಂಥರ ಎಕ್ಸ್ಟ್ರಾಕ್ಟ್ ಅಂತಾನೆ ಹೇಳ್ಬೋದು. ಇದಾದ್ಮೇಲೆ ಶಶಾಂಕ್ ಸಿಂಗ್ ತಗೊಂಡಿರೋ ಈ ಪ್ಲೇಯರ್ ನ ಯಾವ ತರ ತಗೊಂಡ್ರು ಅಂದ್ರೆ, ಯಾವ ಶಶಾಂಕ್ ತಗೊಂಡೋಗಿ ಈ ಶಶಾಂಕ್ ತಗೊಂಡೋದ್ರು. ಬೀದಿಲ್ ಬಿದ್ದಿರೋ ಕಲ್ಲು ಮುತ್ತಾಗಿ ಇವ್ರಿಗೆ ಸಿಕ್ಕ ನಿಹಾಲ್ ವಡೇರಾ ಮತ್ತೆ ಶಶಾಂಕ್ ಸಿಂಗ್ ಇಬ್ರು ಎಕ್ಸ್ಪ್ಲೋಸಿವ್ ಬ್ಯಾಟ್ಸ್ಮನ್. ರೈಟ್ ಹ್ಯಾಂಡ್ ಕಾಂಬಿನೇಷನ್ ಮಾಡ್ಬಿಟ್ಟು ತುಂಬಾ ಮ್ಯಾಚ್ ನ ಕೆಲಸ ಕೊಡ್ತಾರೆ ಟೀಮ್ಗೆ. ಅದಾದ್ಮೇಲೆ ಬಂದ್ರೆ ನಮ್ಮ ಬೌಲರ್ ಕಮ್ ಬ್ಯಾಟ್ಸ್ಮನ್ ಜಾನ್ಸನ್. ಈ ಮಾರ್ಕೋ ಜಾನ್ಸನ್ ಇವ್ರ ಅವಿಟ್ ತರನೇ ಇವ್ರಿಗೆ ಅಗ್ರೆಷನ್ ತುಂಬಾ ಜಾಸ್ತಿ. ಒಂದ್ ಟೈಮ್ ನಮ್ ವಿರಾಟ್ ಕೊಹ್ಲಿ ಅವ್ರಿಗೆ ಸ್ಲೆಡ್ಜ್ ಮಾಡಕ್ ಹೋದ್ರು. ಬಟ್ ಅವರು ಸ್ವಲ್ಪ ಖುಷಿ ಇರಲಿಲ್ಲ ಆಕ್ಸ್ಫರ್ಡ್ ಟೇಬಲ್ ಅಲ್ಲಿ ಎತ್ಬೇಕಾರೆ. ಆದ್ರೆ ಇವಾಗ ಹಾಟ್ ಫಾರ್ಮ್ ಅಲ್ಲಿ ಇದ್ದಾರೆ. ಸೌತ್ ಆಫ್ರಿಕಾ ಮ್ಯಾಚಸ್ ಎಲ್ಲ ಗೆಲ್ಸ್ಕೊಟ್ಟಿದ್ದಾರೆ. ಅದಾದ್ಮೇಲೆ ಬಂದ್ರೆ ನಮ್ಮ ಹರ್ಪ್ರೀತ್ ಬ್ರಾರ್. ವಿರಾಟ್ ಕೊಹ್ಲಿಗೆ ತಂಗ್ ಮಾಡೋ ಪ್ಲೇಯರ್ ಒಬ್ಬ ಅಂದ್ರೆ ಹರ್ಪ್ರೀತ್ ಬ್ರಾರ್. ವಿರಾಟ್ ಕೊಹ್ಲಿ ಸುಮ್ಮನೆ ಬರ್ತಾ, ವಿರಾಟ್ ಕೊಹ್ಲಿ ಹೇಳೇ ಬಿಟ್ಟಿದ್ದಾರೆ ಒಂದ್ಸತಿ ಮ್ಯಾಚ್ ಅಲ್ಲಿ, ಉತ್ಸಾಹಕರು ಬಿಡಪ್ಪ ನನಗೆ ಅಂತ ಪ್ಲೇಯರ್ ನ ಹಿಡ್ಕೊಂಡಿದ್ದಾರೆ. ರಿಟರ್ನ್ ರಿಲೀಸ್ ಮಾಡಿದ್ರು, ಮತ್ತೆ ತಗೊಬಂದ್ರು. ಅದಾದ್ಮೇಲೆ ಬರ್ದೆ ಹರ್ಷದೀಪ್ ಸಿಂಗ್ ಇಂಡಿಯಾದ T20 ವರ್ಲ್ಡ್ ಕಪ್ ನ ಹೀರೋ ಅಂತಾನೆ ಹೇಳ್ಬೋದು. ಜಸ್ಪ್ರೀತ್ ಬುಮ್ರಾ ಅವ್ರ ಜೊತೆ ಬಹಳ ಚೆನ್ನಾಗಿ ಕಾಂಬಿನೇಷನ್ ಕೊಟ್ಟರು. ಯಾಕಂದ್ರೆ ನಮಗೆ ಆ ಟೈಮಲ್ಲಿ ಶಮಿ ಅವರು ಇರಲಿಲ್ಲ. ಒಳ್ಳೆ ಪ್ಯೂರ್ ಯಂಗ್ಸ್ಟರ್ ಆಗಿ ಬಂದ್ಬಿಟ್ಟು ಪ್ಯೂರ್ ಇಂಟೆಲಿಜೆನ್ಸ್ ಇಂದ ಅವ್ರ ಸ್ಟ್ರಾಟಜಿ ಮತ್ತೆ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ತರ ಆಡಿದ್ರು. ಲೆಫ್ಟ್ ಆಫ್ ಫಾಸ್ಟ್ ಬೌಲರ್ ನಮ್ಮ ಇಂಡಿಯಾದಲ್ಲಿ ಸಿಗದೆ ಅಪರೂಪ ಅಂತ ಹೇಳ್ಬೋದು. ಬಹಳ ಚೆನ್ನಾಗಿ ಆಡ್ಕೊಡ್ತಾರೆ ಫಾಸ್ಟ್ ಬೌಲಿಂಗು. T20 ಒಂಥರ ಎಕ್ಸ್ಪರ್ಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಈ ಟೀಮಿಗೆ ಅಸೆಟ್ ಅಂತ ಬಗ್ಗೆ ಮಾತ್ರ ಬಿ ಯುವರ್ ಓನ್ ಶುಗರ್ ಡ್ಯಾಡಿ, ದಿ ಲೆಜೆಂಡ್ ಅವ್ರ ಟೀಮ್ ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಬಟ್ ಸೆಲೆಕ್ಟರ್ಸ್ ಗಳು ಇತ್ತೀಚೆಗೆ ಅವ್ರ ಕಡೆ ನೋಡೋದನ್ನೇ ಬಿಟ್ಬಿಟ್ಟಿದ್ದಾರೆ. ಮ್ಯಾಚ್ ಬಿಡಿಸಿದ್ರೆ ಡೈವರ್ಸ್ ಬಗ್ಗೆ ಒಂದ್ ಡೈವರ್ಸ್ ಆಯ್ತು, 2 ಸತಿ ಚಾಂಪಿಯನ್ ಆದ್ರು. ಇವ್ರು ಡೈವರ್ಸ್ ಆಗಿದೆ. ವಿಲ್ ಪಂಜಾಬ್ ಬಿಕೇಮ್ ಚಾಂಪಿಯನ್. ಡೈವರ್ಸ್ ಇಸ್ ಚಾಂಪಿಯನ್ ಎಲ್ಲರೂ ಆಗಿದ್ದಿದ್ರೆ ಶಿಖರ್ ಧವನ್ ಒಂದ್ಸತಿ ಇದ್ರು ರಾಹುಲ್ ಅವರು ಗೆಲ್ಬೇಕಿತ್ತು. ಏನು ಮಾಡಕ್ಕಾಗಲ್ಲ. ಕಾಂಟ್ರವರ್ಸಿ ಇಂದ ಮ್ಯಾಚ್ ಗೆಲ್ಲಕ್ಕಾಗಲ್ಲ. ಕಾಂಟ್ರವರ್ಸಿ ಆದ್ಮೇಲೆ ಪ್ಲೇಯರ್ಗೂ ಅಷ್ಟೇ ಕಾನ್ಫಿಡೆನ್ಸ್ ಇರಬೇಕು. ಯಜುವೇಂದ್ರ ಚಾಹಲ್ ಅವರು ಬೆಸ್ಟ್ ಐಪಿಎಲ್ ಫಿಗರ್ಗಳು ತುಂಬಾ ಚೆನ್ನಾಗಿದೆ. T20 ನ್ಯಾಷನಲ್ಸ್ ಆಡಿರೋದು ಚೆನ್ನಾಗಿದೆ. ಅವರ ಡೊಮೆಸ್ಟಿಕ್ ಅಲ್ಲಿ ಆಡಿರೋದು ಚೆನ್ನಾಗಿದೆ. ಇನ್ನೂ ಚೆನ್ನಾಗಿ ಆಡ್ತಾರೆ. ಅವ್ರು ಎಲ್ಲಾ ಟೀಮಿಗೆ ಹೋದ್ರು ಚೆನ್ನಾಗಿ ಆಡ್ತಾರೆ. ಬಟ್ ಅವ್ರ ಲಕ್ ಚೆನ್ನಾಗಿಲ್ಲ ಅಂತ ಹೇಳ್ಬೋದು. ನೀವು ಅನ್ಕೋಬಹುದು ಸೀರಿಯಸ್ ಆಗಿ ಯಾರು ತಗೋಣ ಅನ್ಕೋತೀರಾ? ಯಾರು ಸೀರಿಯಸ್ ಆಗಿ ತಗೊಳ್ಳಲ್ಲ. ಅವರು ಸ್ಕಿಲ್ ಸೆಟ್ ನ ಯಾರು ಮ್ಯಾಚ್ ಮಾಡಕ್ ಆಗಲ್ಲ. ಬಟ್ ಅವರು ಪ್ರೊಫೆಷನ್ ಅವರು ಸೀರಿಯಸ್ ಆಗಿ ತಗೊಂಡಿಲ್ಲ. ಆಮೇಲೆ ಬಂದ್ರೆ ಬಹಳ ದೂರ ಇಡ್ತಾರೆ. ಅದಾದ್ಮೇಲೆ ಬರೋದೇ ನಮ್ಮ ಅವ್ರು ತಗೊಂಡಿದ್ದೆ ಫಾಸ್ಟ್ ಬೌಲರ್ ಆಪ್ಷನ್ ಆಗಿ. ಪಕ್ಕ ಆಡ್ತಾರೆ ಈ ಟೀಮಿಗೆ. ಅವ್ರಿಲ್ಲ ಅಂದ್ರೆ ಟೀಮ್ ನ ಬೌಲಿಂಗ್ ಬ್ಯಾಲೆನ್ಸ್ ಆಗಲ್ಲ ಅಂತ ಹೇಳ್ಬೋದು.
ಇದಾದ್ಮೇಲೆ ಬರೋದು ನೆಕ್ಸ್ಟ್ ವಿಲ್ ಕ್ವಾಲಿಫೈ ಟು ಫೈನಲ್ಸ್ ಆರ್ ಪ್ಲೇ ಆಫ್ ಕ್ವಾಲಿಫೈ ಆಗ್ತಾರೆ. ಈ ಟೀಮು ಪ್ಲೇ ಆಫ್ ಕ್ವಾಲಿಫೈ ಆಗೋದು ಆ ಟೀಮ್ ನ ಸ್ಟ್ರೆಂತ್ ಮೇಲೆ. ಯಾಕಂದ್ರೆ ಪಂಜಾಬ್ ಸುಮಾರು ವರ್ಷದಿಂದ ನೋಡ್ಬೋದು ಟೀಮ್ ಚೆನ್ನಾಗಿರುತ್ತೆ ಆಡಲ್ಲ, ಟೀಮ್ ಚೆನ್ನಾಗಿಲ್ಲ ಅಂದ್ರೂ ಆಡಲ್ಲ. ನನ್ ಪ್ರಕಾರ ಒಂದು 50-50 ಚಾನ್ಸಸ್ ಇವ್ರಿಗೂ ಕೊಡ್ಬೋದು. ನನ್ನ ಪ್ರಕಾರ ಟೀಮ್ ಪ್ರಾಬ್ಲಮ್ ಏನಂದ್ರೆ ಓನರ್ಸ್ ಬಂದ್ಬಿಡ್ತಾರೆ ಸೆಂಟ್ರಲ್ ಏನಾದ್ರು ಡಿಸಿಷನ್ ತಗೋಬೇಕಾರೆ ಏನಾದ್ರು ಮಾಡ್ಬೇಕಾರೆ. ಅದಕ್ಕೆ ಟೀಮ್ ಮುಂದೆ ಹೋಗಲ್ಲ ಅನ್ಕೋತೀನಿ. ಪ್ರೆಡಿಸಿಂದ ಸ್ವಲ್ಪ ಸುಮ್ಮನೆ ಇರ್ಬೇಕಾಗುತ್ತೆ. ಅಲ್ಲ, ಈ ಮ್ಯಾನೇಜ್ಮೆಂಟ್ ಹೇಗೆ ಅಂದ್ರೆ ರಾಹುಲ್, ನಿಮ್ಗೆ ಟ್ರಯಲ್ ಅಂಡ್ ಎರರ್ ಜಾಸ್ತಿ ಇರೋದು. ಒಂದು ಸೀಸನ್ ನ ಕನ್ಸಿಸ್ಟೆಂಟ್ ಆಗಿ ಪ್ಲೇಯರ್ಸ್ ತಗೊಂಡೋಗೋದು. ಈ ಸೀಸನ್ ಒಂದು ಬಂಚ್ ಆಫ್ ಪ್ಲೇಯರ್ಸ್ ಇದ್ರೆ ನೆಕ್ಸ್ಟ್ ಟೈಮ್ ಇಡೀ ಬಂಚ್ ಬಿಟ್ಬಿಡ್ತಾರೆ. ಟೀಮ್ ಅಲ್ಲಿ ಒಂದು ಎಕೋ ಕಂಡೀಷನ್ ಮೇಂಟೈನ್ ಮಾಡಲ್ಲ, ಒಂದು ಫ್ರೆಂಡ್ಲಿ ಮೇಂಟೆನೆನ್ಸ್ ಬರಲ್ಲ. ನಿಮ್ಗೆ ಟೀಮ್ ಪ್ಲೇಯರ್ಸ್ ಮೇಲೆ ಆ ಬಾಂಡಿಂಗ್ ಬರ್ಲಿಲ್ಲ ಅಂದ್ರೆ ಸೀಸನ್ ಟು ಸೀಸನ್ ಆಡಲ್ಲ. ನೀವು ಇತ್ತೀಚೆಗೆ ನಮ್ಮ ಬೇರೆ ಸಕ್ಸಸ್ಫುಲ್ ಫ್ರಾಂಚೈಸಿ ನೋಡ್ಬೋದು, KKR ಆಗ್ಬೋದು, ಚೆನ್ನೈ ಆಗ್ಬೋದು, MI ಆಗ್ಬೋದು. ಆ ಫ್ರಾಂಚೈಸಿಗಳು ಏನ್ ಮಾಡ್ತವೆ ಅಂದ್ರೆ ನಿಮ್ಗೆ ಒಂದು ಸರ್ಟೆನ್ ಪ್ಲೇಯರ್ಸ್ ಒಂದು ಗ್ರಾಮ ಮಾಡ್ತಾರೆ. ಆ ಕೋರ್ ಏನ್ ಮಾಡುತ್ತೆ, ಟೀಮ್ ಎನ್ವಿರಾನ್ಮೆಂಟ್ ಗೊತ್ತಿರುತ್ತೆ ಅವ್ರಿಗೆ. ಇವಾಗ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಹಳೆ ಆಫೀಸ್ ಅಲ್ಲಿ ಒಬ್ಬ ಹುಡುಗ ಇರ್ತಾನೆ, ಹೊಸ ಇಂಟರ್ನ್ ಬಂದ ಅನ್ಕೊಳ್ಳಿ. ಆಫೀಸ್ ಬಗ್ಗೆ ಅವ್ರಿಗೆ ತಿಳಿಸಕ್ಕೆ ಇಂಟರ್ನಿಗೆ ಎಕ್ಸ್ಪೀರಿಯನ್ಸ್ ಪರ್ಸನ್ ಬೇಕೇ ಹೊರತು ಇಂಟರ್ನ್ ಜೊತೆ ಇನ್ನೊಬ್ಬ ಇಂಟರ್ನ್ ಅವ್ರ ಜೊತೆ ಮಿಂಗಲ್ ಆಗಲ್ಲ, ಎಕ್ಸ್ಪೀರಿಯನ್ಸ್ ಇರಲ್ಲ. ಆಫೀಸ್ ಅಟ್ಮಾಸ್ಫಿಯರ್ ಆಗಲಿ ಎನ್ವಿರಾನ್ಮೆಂಟ್ ಆಗಲಿ ಅವ್ರಿಗೆ ಗೊತ್ತಾಗಬೇಕು ಅಂದ್ರೆ ಹಾಗೆ ಇರಬೇಕು. ಇವ್ರ ತಪ್ಪನೆ ಕಂಟಿನ್ಯೂ ಮಾಡ್ತಾ ಬರ್ತಿದ್ದಾರೆ. 18 ಸೀಸನ್ ಇಂದನು ಅವ್ರು ಒಂದ್ ಸೀಸನ್ ಅಲ್ಲಿ ಇರೋ ಕನ್ಸಿಸ್ಟೆನ್ಸಿ ಇನ್ನೊಂದ್ ಸೀಸನ್ ಇರಲ್ಲ. ಯಾವ್ದೇ ಪ್ಲೇಯರ್ಸ್ ಇರಲ್ಲ. ಹರ್ಷದೀಪ್ ಸಿಂಗ್ ನ ನಾವು ಒಂದ್ ಸ್ವಲ್ಪ ಇತ್ತೀಚೆಗೆ ಕಂಟಿನ್ಯೂ ಆಗಿ ನೋಡ್ಬೋದು. ಯಾರಾದ್ರೂ ಅಲ್ಲಿ ಇದಾರ ನೋಡಿ. ಗ್ಲೆನ್ ಮ್ಯಾಕ್ಸ್ವೆಲ್ 6 ಸತಿ ಬರ್ತಾರೆ, 3 ಸತಿ ಹೋಗ್ತಾರೆ ಆ ಟೀಮ್ ಇಂದ. ಇನ್ ಯಾರು ಪಂಜಾಬ್ ಅಲ್ಲಿ ಕನ್ಸಿಸ್ಟೆಂಟ್ ಆಗಿ 18 ಸೀಸನ್ ಇಂದನೂ ಚೆನ್ನಾಗಿದ್ದಾರೆ. ರೋಹಿತ್ ಶರ್ಮಾ ನೋಡ್ಬೋದು, ವಿರಾಟ್ ಕೊಹ್ಲಿ ನೋಡ್ಬೋದು, ಹಾರ್ದಿಕ್ ಪಾಂಡ್ಯ, ಜಸ್ಪ್ರೀತ್ ಬುಮ್ರಾ. ಈ ಸಕ್ಸಸ್ಫುಲ್ ಫ್ರಾಂಚೈಸಿಯಲ್ಲಿ ಎಷ್ಟು ಕ್ಲೀನ್ ಆಗಿ ಅವ್ರನ್ನ ಮೇಂಟೈನ್ ಮಾಡ್ತಾರೆ ಅಂದ್ರೆ ಅವ್ರು ಎನ್ವಿರಾನ್ಮೆಂಟ್ ನ ಸೆಟ್ ಮಾಡ್ತಾ ಬರ್ತಾರೆ. ಹೊಸ ಜನರೇಷನ್ ಪ್ಲೇಯರ್ಸ್ ಗಳಿಗೆ ಅವ್ರು ಬಿಟ್ಕೊಟ್ಟಾಗ ನೆಕ್ಸ್ಟ್ ಆ ಎನ್ವಿರಾನ್ಮೆಂಟ್ ಸೆಟ್ ಆಗ್ತಾರೆ. ಹಾಗೆ ಈ ಪಂಜಾಬ್ ಮೇಂಟೈನ್ ಮಾಡ್ತಿಲ್ಲ. ಈ ಇನ್ಕನ್ಸಿಸ್ಟೆನ್ಸಿಯಿಂದ ಹೋಗ್ಬೋದು. ಬಟ್ ರಿಕ್ಕಿ ಪಾಂಟಿನ್ ಅವ್ರು ಬಂದಿರೋದ್ರಿಂದ ಆ ಅಟ್ಮಾಸ್ಫಿಯರ್ ನ ಇನ್ನೊಂದು 5 to 6 years ಮೇಂಟೈನ್ ಮಾಡ್ಬೋದು. ಈ ಸತಿನೇ ಚಾಂಪಿಯನ್ ಆಗ್ತಾರೆ ಅಂತ ಹೇಳಲ್ಲ, ಇವ್ರು ಹಾರ್ಡ್ ವರ್ಕ್ ಇಂದ ಆಗ್ಬೋದು. ಬಟ್ 50-50 ಹೇಳ್ಬೋದು. ನೆಕ್ಸ್ಟ್ ಟೀಮ್ ಬಂದ್ರೆ ರಾಜಸ್ಥಾನ್ ರಾಯಲ್ಸ್. ನನ್ನ ಪ್ರಕಾರ ಈ ಸತಿ ಸ್ವಲ್ಪ ಟೀಮ್ ನ ಲೋ ಆಗಿ ಮಾಡಿದ್ರು, ಆವರೇಜ್ ಮಾಡಿದ್ರು. ಬಟ್ ಪ್ಲೇಯಿಂಗ್ ಇವೆಲ್ಲ ನೋಡಿದ್ರೆ ಸ್ಟ್ರಾಂಗ್ ಆಗಿ ಇದ್ದಾರೆ. ಸಂಜು ಜೈಸ್ವಾಲ್. ಸಂಜು ಆಕ್ಚುಲಿ ಓಪನ್ ಮಾಡ್ತಿರ್ಲಿಲ್ಲ ರಾಜಸ್ಥಾನ್ ರಾಯಲ್ಸ್ ಗೆ. ಮುಂಚೆ ಮಿಡಲ್ ಆರ್ಡರ್ ಆಡ್ತಿದ್ರು. ಯಾವಾಗ ಇಂಡಿಯಾಗೋಸ್ಕರ ಓಪನಿಂಗ್ ಶುರು ಮಾಡಿದ್ರಲ್ಲ ಅವಾಗ ಅವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು ಇಲ್ಲೂ ಓಪನಿಂಗ್ ಮಾಡಕ್ ಶುರು ಮಾಡಿದ್ದಾರೆ. ಥ್ಯಾಂಕ್ಸ್ ಟು ಸೂರ್ಯ ಕುಮಾರ್ ಯಾದವ್ ಇವ್ರನ್ನ ಓಪನಿಂಗ್ ಕಳಿಸಿದ್ರು. ಇಲ್ಲೂ ಓಪನಿಂಗ್ ಮಾಡ್ತಾರೆ. ಓಪನಿಂಗ್ ಮಾಡಿದ್ರೆ ನಿಮ್ ಪ್ರಕಾರ ಜೈಸ್ವಾಲ್ ಸಂಜು ಹಿಂಗಿರ್ಬೋದು ಎಕ್ಸ್ಪ್ಲೋಸಿವ್. ಬಹಳ ಚೆನ್ನಾಗಿ ಆಡ್ಬೋದು. ಬಟ್ ರಾಹುಲ್ ಅವರೇ ಸುಮಾರು ಸತಿ ನೋಡಿದೀವಿ ನಾವು ರಾಜಸ್ಥಾನ್. ಸ್ಯಾಮ್ಸನ್ ಅವರು ನೋಡಿದೀವಿ, ಫಸ್ಟ್ ಎಕ್ಸ್ಪ್ಲೋಸಿವ್ ಆಗಿರ್ತಾರೆ. ಈ ಟೀಮ್ ಬಗ್ಗೆ ನನಗೆ ಏನಿಗೆ ಬೇಜಾರು ಅಂದ್ರೆ ಅರ್ಧ ಹಾಫ್ ಸೀಸನ್ ಚೆನ್ನಾಗಿ ಆಡದೆ, ಇನ್ನರ್ಧ ಸೀಸನ್ ಚೆನ್ನಾಗಿ ಆಡಲ್ಲ. ಈ ಸೀಸನ್ ಬಗ್ಗೆ ಇವ್ರು ಟೀಮ್ ಬಗ್ಗೆ ಏನ್ ಹೇಳೋದು ಅಂದ್ರೆ ಅರ್ಧ ಸೀಸನ್ ಅಲ್ಲಿ ಬಹಳ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಇವ್ರಿಗಿಂತ ಚೆನ್ನಾಗಿ ಯಾರು ಆಡಲ್ವೇನೋ, ಈ ಸೀಸನ್ ಇವರೇ ಗೆಲ್ತಾರೇನೋ ಆ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಇನ್ನು ಅರ್ಧ ಸೀಸನ್ ಈ ಸೀಸನ್ಗೂ ನಮಗೂ ಸಂಬಂಧನೇ ಇಲ್ಲೇನೋ ಅನ್ನಂಗ್ ಆಡ್ತಿರ್ತಾರೆ. ಸೇಮ್ ಆಗಿ ಇವ್ರು ಕ್ಯಾಪ್ಟನ್ ಜೊತೆ ಸಂಜು ಸ್ಯಾಮ್ಸನ್ ಅವರು ಹಾಫ್ ಸೀಸನ್ ಬಹಳ ಚೆನ್ನಾಗಿ ಆಡ್ಕೊಡ್ತಾರೆ. ಬಂದ ತಕ್ಷಣ ಸೆಂಚುರಿ ಇರ್ಬೋದು, 60 ಇರ್ಬೋದು, 80s ಇರ್ಬೋದು, ಬಹಳ ಒಳ್ಳೆ ನಂಬರ್ಸ್ ಕೊಡ್ತಾರೆ. ಅದಾದ್ಮೇಲೆ ಡಕ್ಔಟ್, ಸಿಂಗಲ್, ಟೂಸ್ ಈ ರೇಂಜ್ಗೆ ಹೋಗ್ತಾರೆ. ನೆಕ್ಸ್ಟ್ ಬಂದ್ರೆ ಇವ್ರು ಪ್ಲೇಯಿಂಗ್ ತಗೊಂಡಾಗ ಜೈಸ್ವಾಲ್ ಅವರು ಬಹಳ ಒಳ್ಳೆ ಪ್ಲೇಯರ್, ಪ್ರಾಮಿನೆಂಟ್ ಫಿಗರ್. ಇಂಡಿಯಾದಲ್ಲೂ ಅವರು ಪ್ಲೇಸ್ ನ ಪ್ರೂವ್ ಮಾಡ್ಕೊಂಡಿದ್ದಾರೆ, ಟೆಸ್ಟ್ ಅಲ್ಲಾಗ್ಲಿ ODI ಅಲ್ಲಾಗ್ಲಿ. ಬಟ್ ಈ ಸತಿ ಏನೋ ಚಾಂಪಿಯನ್ಸ್ ಟ್ರೋಫಿಗೆ ಶುಭ್ಮನ್ ಗಿಲ್ ಅವ್ರನ್ನ ತಗೊಂಡಿರ್ಬೋದು. ಬಟ್ T20 ವರ್ಲ್ಡ್ ಕಪ್ ಅಲ್ಲಿ ಯಶಸ್ವಿ ಜೈಸ್ವಾಲ್ ಚೆನ್ನಾಗಿ ಆಡಿದ್ರು. ನೆಕ್ಸ್ಟ್ ಬಂದ್ರೆ ಬಹಳ ಚೆನ್ನಾಗಿ ಆಡಿದ್ರು. ನೆಕ್ಸ್ಟ್ ಬಂದ್ರೆ ನಿತೀಶ್ ರಾಣಾ. ಒಂಥರ ತವ್ರ ಮನೇನೆ ಬಿಟ್ಟು ಬಂದಿರೋರು. KKR ಅಷ್ಟು ವರ್ಷ KKR ಸರ್ವ್ ಮಾಡಿದ್ರು, ಕ್ಯಾಪ್ಟನ್ಸಿನೂ ಮಾಡಿದ್ರು, ಸೆಂಟರ್ ಮಾಡಿದ್ರು. ಈಗ ಸಡನ್ ಶಿಫ್ಟ್ ಟು ರಾಜಸ್ಥಾನ್ ರಾಯಲ್ಸ್. ಏನ್ ಸೀರಿಯಸ್ ಇರುತ್ತೆ ಟೀಮ್ ಅಲ್ಲಿ, ಏನ್ ಏನಿರಲ್ಲ. ಈ ಅವ್ರ ಎಕ್ಸ್ಪೀರಿಯನ್ಸ್ ಈ ಟೀಮಿಗೆ ಚೆನ್ನಾಗಿ ಹೆಲ್ಪ್ ಆಗ್ಬೋದು ಅಂತ ಅನ್ಕೊಂತೀನಿ. ಜಸ್ಟ್ ಅವ್ರ ಆಟದ ಮೇಲೆ ಫೋಕಸ್ ಮಾಡ್ಬೇಕು. ಯಾವ ಟೀಮ್ ಅಲ್ಲಿ ಇದೆ, ಯಾವ ಟೀಮ್ ಅಲ್ಲಿ ಇರಲಿಲ್ಲ ಅದನ್ನ ನೋಡಕ್ಕೆ ಹೋಗ್ಬಾರ್ದು. ಅದು IPL ರೂಲ್ಸ್ ಅಂತಾನೆ ಹೇಳ್ಬೋದು. ಅದು ಮುಂಚೆನೆ ಗೊತ್ತಿರುತ್ತೆ. ಆ ಪ್ಲೇಯರ್ಸ್ ಕೈಯಲ್ಲಿ ಯಾವ್ದು ಏನು ಇರಲ್ಲ. ನಿತೀಶ್ ರಾಣಾ ಬಹಳ ಒಳ್ಳೆ ಬ್ಯಾಟ್ಸ್ಮನ್. MIಗೂ ಸರ್ವ್ ಮಾಡಿದ್ದಾರೆ, KKR ಸರ್ವ್ ಮಾಡಿದ್ದಾರೆ. ಈ ಟೀಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಂಕರ್ ನಂಬರ್ 3 ಪೊಸಿಷನ್ ಅಂದ್ರೆ ನಿತೀಶ್ ರಾಣಾ ಅವರು ಅಂತಾನೆ ಹೇಳ್ಬೋದು. ಇದಾದ್ಮೇಲೆ ಬರೋದೇ ರಿಯಾನ್ ಪರಾಗ್ ಅವರು. ರಿಯಾನ್ ಪರಾಗ್ ಅವ್ರನ್ನ ಈ ಸತಿ ಕ್ಯಾಪ್ಟನ್ ಮಾಡ್ತಾರಂತೆ ಫ್ಯೂ ಮ್ಯಾಚಸ್ ಗೆ. ಯಾಕಂದ್ರೆ ಸಂಜು ಸ್ಯಾಮ್ಸನ್ ಇಂಜುರಿ ಇದೆ, ಅವರಿಗೆ ಫಿಂಗರ್ ಇಂಜುರಿ ಇದೆ. ಬಟ್ ರಿಯಾನ್ ಪರಾಗ್ ಬಗ್ಗೆ ಮಾತಾಡಿದ್ರೆ
ಒಂದ್ ಕಡೆ ರಿಯಾನ್ ಪರಾಗ್ ಬ್ಯಾಟಿಂಗ್ ಬಗ್ಗೆ ಮತ್ತೆ ನಂದು ರಿಯಾನ್ ಪರಾಗ್ ಸರ್ಚಿಸ್ ಹೌದು ಈ ಸತಿ ಫೇಮಸ್ ಆಗಿದೆ ಅದೇ ಫೇಮಸ್ ಆಗಿದ್ದು ಒಂದು ಅವರ ಸ್ಪೆಷಲ್ ಡ್ಯಾನ್ಸಿಗೆ, ಅದಾದ್ಮೇಲೆ ಅವ್ರ ಏರೋಲೆನ್ಸ್ಗೆ, ಮೂರನೇದು ಅವ್ರ ಬ್ಯಾಟಿಂಗಿಗೆ. ಅವ್ರ ಬ್ಯಾಟಿಂಗ್ ಅಷ್ಟೇ ಸ್ವಲ್ಪ ದಿನ ಪ್ರಾಮಿನೆಂಟ್ ಆಗಿ ಬಂತು, ಆಮೇಲೆ ಬರ್ಲಿಲ್ಲ. ಅದಾದ್ಮೇಲೆ ನೆಕ್ಸ್ಟ್ ನೋಡೋದಾದ್ರೆ ಅವರು ತೀರಾ ಫೇಮಸ್ ಆಗಿದ್ದು ಅಂದ್ರೆ ಅವ್ರು ಯೂಟ್ಯೂಬ್ ಸರ್ಚಿಸ್ಗೆ. ಆ ಸರ್ಚಿಸ್ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಏನ್ ಮಾಡಿದ್ರು ಅಂತ. ಬಟ್ ಅವ್ರಿಗೆ ಕ್ಯಾಪ್ಟನ್ಸಿ ಕೊಡ್ತಾ ಇರೋದು ಯಾಕೋ ಒಳ್ಳೆ ಡಿಸಿಷನ್ ಅಂತ ನನಗೇನು ಅನಿಸ್ತಿಲ್ಲ ರಾಹುಲ್. ಯಾಕಂದ್ರೆ ಅವರು ಕ್ಯಾಪ್ಟನ್ಸಿಗೆ ಇಮ್ಯಾಚೂರ್ ಅಂತಾನೆ ಹೇಳ್ಬೋದು. ಇರ್ಬೇಕಾದ್ರೆ ಅವ್ರಿಗೆ ಕ್ಯಾಪ್ಟನ್ಸಿ ಕೊಡ್ತಾ ಇರೋದು ಮ್ಯಾನೇಜ್ಮೆಂಟ್ ಇಂದ ಒಂಥರ ಬ್ಲೆಂಡರ್ ಅಂತ. ನನ್ನ ಪ್ರಕಾರ ಅವ್ರು ಯಂಗ್ ಪ್ಲೇಯರ್ಗೆ ನಂಬಿಕೆ ಕೊಡ್ತಿದ್ದಾರೆ ಸರ್. ಅವ್ರು ಮುಂಚೆ ರಿಯಾನ್ ಪರಾಗ್ ಮುಂಚೆಯಿಂದ ರಾಜಸ್ಥಾನ್ ರಾಯಲ್ಸ್ ಜೊತೆ ಬೆಳ್ಕೊಂಡ್ ಬಂದಿರೋದು ಸಣ್ಣ ಹುಡುಗ ಇಂದ. ಅವ್ರೇನೋ ನಮ್ಮ ಪ್ಲೇಯರ್, ನಮ್ಮ ಹುಡುಗ, ನಮ್ಮ ಮೇಲೆ ಸ್ವಲ್ಪ ನಂಬಿಕೆ ಕೊಡೋಣ ಅಂತ ಹೇಳ್ಬಿಟ್ಟು ನನ್ನ ಪ್ರಕಾರ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಹೇಳೋದಾದ್ರೆ ರಿಯಾನ್ ಪರಾಗ್ ಬಗ್ಗೆ ಸಿಟ್ಟು. ರಿಯಾನ್ ಪರಾಗ್ ಬಂದ್ರೆ ಅದಾದ್ಮೇಲೆ ಬರೋದು ಧ್ರುವ್. 14 ಕೋಟಿ ತಗೊಂಬಂದು ಆಡ್ಸಿದ್ರು. ಒಳ್ಳೆ ಪ್ಲೇಯರ್, ಮ್ಯಾಚ್ ಎಲ್ಲ ಫಿನಿಶ್ ಮಾಡ್ಕೊಟ್ಟಿದ್ದಾರೆ. ಇಂಡಿಯಾಗೋಸ್ಕರ ಟೆಸ್ಟ್ ಟೀಮಲ್ಲೂ ಆಡಿದ್ದಾರೆ. ರಿಪ್ಲೇಸ್ಮೆಂಟ್ ಆಗಿ ಬಂದ್ಬಿಟ್ಟು ಒಳ್ಳೆ ಬ್ಯಾಟ್ಸ್ಮನ್, ಕೀಪಿಂಗು ಮಾಡ್ತಾರೆ, ಕೀಪಿಂಗು ಮಾಡ್ಬೋದು. ಆಮೇಲೆ ಬಂದ್ರೆ ಶುಭ್ಮನ್ ಹಿಟ್ ಮ್ಯಾನ್. ಸಿಮ್ರಾನ್ ಹಿಟ್ಮ್ಯಾನ್. ರಾಹುಲ್ ಅವರೇ ಅವ್ರ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ಬೇಡಿ. ಅವ್ರ ಕೂದಲು ತರನೇ, ಯಾಕೆ ಅವ್ರ ಕೂದಲು ತರನೇ ಅದು ಒಂಥರ ಕನ್ಫ್ಯೂಸಿಂಗ್ ಸುಮಾರಾಗಿರುತ್ತೆ. ಅವ್ರ ಹೆಸರು ಸಿಮ್ರಾನ್ ಹಿಟ್ಮ್ಯಾನ್ ಅಂತ ನಾವು ಕರೆಯೋದೇ ಅವರು ಸ್ಟೈಲ್ ಆಫ್ ಬ್ಯಾಟಿಂಗಿಗೆ ಬಂದ ತಕ್ಷಣ ಬ್ಯಾಶ್ ಆಗಿ ಶುರು ಮಾಡ್ತಾರೆ, ಬ್ಯಾಂಗ್ ಬ್ಯಾಂಗ್ ಅಂತ. ಅವ್ರು ಬಹಳ ಚೆನ್ನಾಗಿ ಆಡ್ಕೊಡ್ತಾರೆ. ಅದಾದ್ಮೇಲೆ ಸಿಮ್ರಾನ್ ಹಿಟ್ಮ್ಯಾನ್ ಅವರು ಮ್ಯಾಚ್ ವಿನ್ನರ್ ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ಇವರು ಒಳ್ಳೆ ಆಲ್ರೌಂಡ್ರು. ಇವರು ನ್ಯಾಷನಲ್ ಟೀಮಿಗೆ ಅಂತ ಹೇಳ್ಬೋದು. IPL ಅಲ್ಲಿ ಅಷ್ಟು ಚೆನ್ನಾಗಿ ಆಡ್ಕೊಟ್ಟಿಲ್ಲ ಅವರು. ಆದ್ರೆ ಶ್ರೀಲಂಕಾ ಪ್ರೀಮಿಯರ್ ಲೀಗ್ ಅಲ್ಲಿ ಒಳ್ಳೆ ಆಡ್ಕೊಟ್ಟಿದ್ದಾರೆ. IPL ಅಲ್ಲಿ ಇವ್ರ ಲಕ್ಕು ಬಹಳ ಕಮ್ಮಿನೇ ಓಡಿರೋದು. ಆಮೇಲೆ ಬಂದ್ರೆ RCB ಇದ್ರು, ಗೆಲ್ಸ್ಕೊಟ್ಟಿದ್ದಾರೆ. ಒಂದ್ 2-3 ಮ್ಯಾಚ್ ನ ಬಾಲ್ ಇಂದಾನು, ಬಟ್ ಅಷ್ಟೊಂದಿಲ್ಲ. ಆಮೇಲೆ ಬಂದ್ರೆ ಮಹೇಶ್ ತೀಕ್ಷಣ ಒಳ್ಳೆ ಸ್ಪಿನ್ನರ್ ಸೆಟ್ರೆ. ಲೈಕ್ ಚೆನ್ನೈನ ಸಕ್ಸಸ್ಫುಲ್ ಚಾಂಪಿಯನ್ಸ್ ಮಾಡಕ್ ಇವ್ರದ್ದು ಫುಲ್ ಕೈ ಇದೆ. ಅದಾದ್ಮೇಲೆ ಬಂದ್ರೆ ಈ ಟೀಮಲ್ಲಿ ನನಗೆ ವೀಕೆಸ್ಟ್ ಫಾರ್ಮ್ ಅಲ್ಲಿ ಇಲ್ಲ ಅನ್ಸೋದೆ ಜೋಫ್ರಾ ಆರ್ಚರ್. 2 ಬಾಲ್ ಲೈಫ್ ಚೇಂಜ್ ಮಾಡ್ಬಿಡ್ತು. ಒಂದು ಸೂರ್ಯಕುಮಾರ್ ಯಾವ್ದೋ ಹೊಡೆದಿದ್ದು, ಒಂದು ಇಶಾಂತ್ ಕಿಶನ್ ಹೊಡೆದಿದ್ದು. ಅವಾಗಿಂದ ಜೋಫ್ರಾ ಆರ್ಚರ್ ಬಗ್ಗೆ ಭಯ ಯಾರಿಗೂ ಇಲ್ಲ. ನೈಸ್ ಆನ್ ಲೈನ್ಸ್ ಅವು ಜೋಫ್ರಾ ಆರ್ಚರ್ ಬಗ್ಗೆ ಯಾರು ಭಯನೇ ಇಲ್ಲ. ಅದಾದ್ಮೇಲೆ ಬಂದ್ರೆ ನಮ್ಮ ಇಂಡಿಯನ್ ಅಂಡರ್ ರೇಟೆಡ್ ಪ್ಲೇಯರ್ ಅಂದ್ರೆ ಸಂದೀಪ್ ಶರ್ಮಾ. ಜೋಫ್ರಾ ಆರ್ಚರ್ ಆಮೇಲೆ ಬಂದ್ರೆ ನಮ್ಮ ಸಂದೀಪ್ ಶರ್ಮಾ ಲೈಕ್ ಅಂಡರ್ ರೇಟೆಡ್ ಬೌಲರ್. ಅವರು ಲೈಕ್ ಬೂಮ್ರಾ ರೇಂಜಿಗೆ ಸ್ಟ್ಯಾಟ್ಸ್ ಇದೆ, ಬಟ್ ಅಂಡರ್ ರೇಟೆಡ್ ಪ್ಲೇಯರ್. ಅದಾದ್ಮೇಲೆ ಬಂದ್ರೆ ನಮ್ಮ ತುಷಾರ್ ದೇಶಪಾಂಡೆ. ನನಗೆ ಒಂದೇ ಡೌಟ್, MS ಧೋನಿ ವಿಕೆಟ್ ಹಿಂದೆ ಇಲ್ದಲೆ ತುಷಾರ್ ದೇಶಪಾಂಡೆ ಏನಾದ್ರು ಚೇಂಜ್ ಮಾಡ್ತಾರೆ ಈ ಟೀಮಲ್ಲಿ? ಚಾನ್ಸೇ ಇಲ್ಲ. ತುಷಾರ್ ದೇಶಪಾಂಡೆ ಅವರು ಡೀಸೆಂಟ್ ಬೌಲರ್ ಅಂತಾನೆ ಹೇಳ್ಬೋದು. ಇವ್ರು ಡೀಸೆನ್ಸಿಯಿಂದ ಇವ್ರು ಎಷ್ಟು ಪಕ್ಕಾ ಆರ್ಥೋಡಾಕ್ಸ್ ಬೌಲರ್ ಅಂತ ಹೇಳ್ಬೋದು. ಇವ್ರು ಏನ್ ಬೌಲಿಂಗ್ ಮಾಡ್ತಾರೆ, ಮಾಮೂಲಿ ಬೌಲಿಂಗ್ ಅಂತ ಹೇಳ್ಬೋದು. ನೋ ಸ್ಟ್ರಾಟಜಿ, ನೋ ಇನ್ಪುಟ್ಸ್, ಏನೂ ತಗೊಳ್ಳಲ್ಲ ಅವರು. MS ಧೋನಿ ಅವ್ರ ಕಡೆಯಿಂದನೇ ಇವರು ಬೌಲಿಂಗು ಬಹಳ ಚೆನ್ನಾಗಿ ಕಾಣಿಸಿದ್ರು ಚೆನ್ನೈಯಲ್ಲಿ. ಇಲ್ಲಿ ಅಷ್ಟೊಂದು ಇನ್ಪುಟ್ ಕೊಡೋರು ಯಾರು ಇಲ್ಲ ಅಂತ ಅನ್ಕೊಂತೀನಿ. ಈ ಟೀಮು ಈ ಪ್ಲೇ ಆಫ್ಸಿಗೆ ಹೋಗುತ್ತಾ ಇಲ್ವೋ ಅನ್ನೋದು ನೀವೇ ಹೇಳ್ಬೇಕು ರಾಹುಲ್. ಏನು ಅಂದ್ರೆ ಈ ಟೀಮ್ ಒಂದು ಪ್ರಾಬ್ಲಮ್ ಕನ್ಸಿಸ್ಟೆನ್ಸಿ. ಫಸ್ಟ್ ಹೊಡಿತಾರೆ, ಆಮೇಲೆ ಹೊಡಿಯಲ್ಲ. ಇವ್ರಿಗೆ ಲಾಸ್ಟ್ ನಂಬಿಕೆ ಇರಲ್ಲ. ನನ್ನ ಪ್ರಕಾರ 50-50 ಚಾನ್ಸ್. ಏನಾದ್ರೂ ಇವ್ರು ಯಂಗ್ಸ್ಟರ್ಸ್ ಹೊಡಿದ್ರು ಅಂದ್ರೆ ಫಸ್ಟ್ ಹೊಡಿತಾರೆ, ಆಮೇಲೆ ಹೊಡಿಯಲ್ಲ. ಹಿಂಗಾರೆ ಮಾಡ್ಬಿಟ್ಟು ಇವ್ರು ಪ್ಲೇ ಆಫಿಗೆ ಹೋಗ್ಬೇಕಾದ್ರೆ ಅದೊಂದು ಮೇಂಟೈನ್ ಮಾಡ್ಕೋಬೇಕು, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೋಬೇಕು. ಒಂದು ಟೀಮ್ ಒಂದು ಒಳ್ಳೆ ಪ್ಯಾಟರ್ನ್ ಯೂಸ್ ಮಾಡಬೇಕು. ಇವರು 50-50. ನೆಕ್ಸ್ಟ್ ಟೀಮ್ ಬಗ್ಗೆ ಮಾತಾಡಿದ್ರೆ ನಮ್ಮ ಕರ್ನಾಟಕದ ಟೀಮ್ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಫುಲ್ ಮಸಾಲೆ ಇತ್ತು ಆಕ್ಷನ್ ಟೇಬಲ್ ಅಲ್ಲಿ. ಒಂದು ದಿನ ಅಂತೂ ನಾವೇ ಬೇಕು ಓಡಾಡಿದೀವಿ ಏನ್ ಟೀಮ್ ಮಾಡ್ತಿದಾರೆ ಅಂತ. ಸೆಕೆಂಡ್ ಡೇ ಗೊತ್ತಾಯ್ತು ಏನ್ ಮಾಡಿದ್ರು ಅಂತ. ಬೆಸ್ಟ್ ಬ್ಯಾಲೆನ್ಸ್ಡ್ ಟೀಮ್ ಅಂದ್ರೆ RCB. ಏನ್ ಹೇಳ್ತೀರಾ RCB ಬ್ಯಾಲೆನ್ಸ್? RCB ಈ ಸತಿ ಬ್ಯಾಲೆನ್ಸ್ ಮಾಡಿರೋ ಟೀಮ್ ಬಹಳ ಚೆನ್ನಾಗೇ ಇದೆ. ಫಸ್ಟ್ ಫಸ್ಟ್ ಆಫ್ ಆಲ್ ಅಂತೂ ನಾಯಿನರ್ಗ ಬಯಸ್ಕೊಂಡಿದ್ದಾರೆ ಹೇಳ್ಬೋದು ನಮ್ಮ ಮ್ಯಾನೇಜ್ಮೆಂಟ್ ಅವರು. ಟೀಮ್ ಮ್ಯಾನೇಜ್ಮೆಂಟ್ ಮಾಡ್ಬಿಡಿ, ನಮ್ಮನ್ನೇ ಟೇಬಲ್ ಇಟ್ಬಿಡಿ, ಇದಕ್ಕಿಂತ ಚೆನ್ನಾಗಿ ಟೀಮ್ ತೆಗಿತೀವಿ ಅಂತಾನೆ ಹೇಳ್ಬಿಟ್ಟಿದ್ರು. ಸೆಕೆಂಡ್ ಹಾಫ್ ಅಲ್ಲಿ ಯಾಕೋ ನಮ್ಮ ಅಭಿಮಾನಿಗಳೆಲ್ಲ ಸ್ವಲ್ಪ ತಣ್ಣಗಾದ್ರು. ಯಾಕಂದ್ರೆ ಟೀಮು ಅಷ್ಟೇ ಬ್ಯಾಲೆನ್ಸ್ ಆಗಿ ತೆಗೆದ್ರು. ಈ ಸತಿ ಹೆಸರಿಗಲ್ಲ ಕೆಲ್ಸಕ್ಕೆ ಬೆಲೆ ಕೊಡೋಣ ಅಂತ ಅವರ ಪರ್ಫಾರ್ಮೆನ್ಸ್ ಮೇಲೆ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ. ಫಸ್ಟ್ 11 ನಾವು ಸೆಲೆಕ್ಟ್ ಮಾಡೋದಾದ್ರೆ ಇದರಲ್ಲಿ ಫಿಲ್ ಸಾಲ್ಟ್ ಅವರು ಇವ್ರನ್ನ ತಗೊಂಡಿರೋದೇ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಯೂಸ್ ಮಾಡ್ಕೊಳ್ಳೋಕೆ. ಎಕ್ಸ್ಪ್ಲೋಸಿವ್ ಆಗಿ ಆಡ್ತಾರೆ. ಇವ್ರನ್ನ ಎಕ್ಸ್ಪ್ಲೋಸಿವ್ ಆಟಕ್ಕೆ ಇವ್ರನ್ನ RCB ತಗೊಂಡಿರೋದು. ಇದಾದ್ಮೇಲೆ ನೆಕ್ಸ್ಟ್ ನಮಗೆ ಆಬ್ವಿಯಸ್ಲಿ ಗೊತ್ತಿದೆ ವಿರಾಟ್ ಕೊಹ್ಲಿ ಅವರೇ ಬರೋದು ಅಂತ. ಬಟ್ ನಾನು ಹೇಳೋ ರಿವ್ಯೂ ಏನಂದ್ರೆ ಪಡಿಕ್ಕಲ್ ಅವ್ರನ್ನ ಯೂಸ್ ಮಾಡ್ಕೋಬೇಕು ಇವ್ರು ತಗೊಂಡಿರೋದಕ್ಕೆ.
ಇದಾದ್ಮೇಲೆ ವಿರಾಟ್ ಕೊಹ್ಲಿ ಅವರು ಥರ್ಡ್ ಪೊಸಿಷನ್ ಬಂದ್ರೆ ಬಹಳ ಒಳ್ಳೇದಿರುತ್ತೆ. ಯಾಕಂದ್ರೆ ಟೀಮ್ ಡೆಪ್ತ್ ಆದ್ರೂ ಕಾಣಿಸುತ್ತೆ. ಬಟ್ ನಾವು ಏನು ಮಾಡಕ್ಕಾಗಲ್ಲ, ವಿರಾಟ್ ಕೊಹ್ಲಿ ಅವರು ಓಪನರ್ ಆಗಿ ಬಂದೇ ಬರ್ತಾರೆ. ದೇವದತ್ ಪಡಿಕ್ಕಲ್ ಅವ್ರನ್ನ ಬೆಂಚ್ ಅಲ್ಲಿ ಕೂರಿಸಬಹುದು. ಇದಾದ್ಮೇಲೆ ರಜತ್ ಪಟಿದಾರ್ ಅವರು ಕ್ಯಾಪ್ಟನ್ ಅಂತಾನೆ ಹೇಳ್ಬೋದು. ರಜತ್ ಪಟಿದಾರ್ ಬಂದಾದ್ಮೇಲೆ ಲೈಕ್ ಸ್ಪಿನ್ನಿಂಗ್ ಹೊಡಿತಾರೆ, ಪೇಸರ್ಗೂ ಹೊಡಿತಾರೆ, ಒಳ್ಳೆ ಪ್ಲೇಯರ್. ಏನಾದ್ರೂ ವಿರಾಟ್ ಕೊಹ್ಲಿ ಬಿಟ್ಕೊಟ್ರೆ ಒಳ್ಳೆ ಟೀಮ್ ಆಗುತ್ತೆ. ಟಾಪ್ ಅಲ್ಲಿ ಒಬ್ಬೊಬ್ಬ ಓವರ್ಸೀಸ್ ಯೂಸ್ ಮಾಡ್ಕೊಂಡು ಎಲ್ಲ ಇಂಡಿಯನ್ ಕೋರ್ ಯೂಸ್ ಆಗುತ್ತೆ. ಅದಾದ್ಮೇಲೆ ಕುನಾಲ್ ಪಾಂಡ್ಯಾಗ್ ಹೋಗ್ತೀರಾ, ಇಲ್ಲ ಲಿವಿಂಗ್ಸ್ಟನ್ಗೆ ಹೋಗ್ತೀರಾ? ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಮೇಂಟೈನ್ ಮಾಡ್ಕೋಬೇಕು ಅಂದ್ರೆ ಕುನಾಲ್ ಪಾಂಡ್ಯಾಗ್ ಹೋಗ್ಬೇಕಾಗುತ್ತೆ. ಇಲ್ಲಪ್ಪ ಲಾಸ್ಟ್ ಓವರ್ 2 ಓವರ್ ಇದೆ, ಇಲ್ಲ 3 ಓವರ್ ಇದೆ, ನೀವು ರನ್ಸ್ ಬೇಕು, ರನ್ಸ್ ಹೊಡಿಬೇಕು ಅಂದ್ರೆ ನೀವು ಲಿವಿಂಗ್ಸ್ಟನ್ಗೆ ಹೋಗ್ಬೇಕಾಗುತ್ತೆ. ಪ್ಲೇಯರ್ IPL ಅಷ್ಟು ದೊಡ್ಡ ಹೆಸರು ಮಾಡೋಕ್ಕಾಗಿಲ್ಲ. ಔಟ್ ಟೀಮ್ಗೂ ರೀಸೆಂಟ್ ಆಗಿ ದೊಡ್ಡದಾಗಿ ಗೆಲ್ಸ್ಕೊಟ್ಟಿಲ್ಲ. ಬಟ್ ದೊಡ್ಡ ಹೆಸರು, ದೊಡ್ಡ ಗೇಮ್ ಬಂದೇ ಬರುತ್ತೆ ಅಂತ ನಾವು ಹೋಪ್ ಇಟ್ಕೊಂಡಿದೀವಿ. ನೋಡೋಣ ಈ ಟೀಮ್ ಏನಾಗುತ್ತೆ ಅಂತ. ಅದಾದ್ಮೇಲೆ ಬಂದ್ರೆ ಜಿತೇಶ್ ಶರ್ಮಾ, ಇಂಡಿಯನ್ ಕೀಪರ್, ಒಳ್ಳೆ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್, ಒಳ್ಳೆ ಟೀಮ್. ಪಂಜಾಬ್ಗೋಸ್ಕರ ಆಡಿಸ್ಕೊಟ್ರು, ಗೆಲ್ಸಿದ್ರು. ಬಟ್ ಇಲ್ಲಿ ಬಂದ್ಬಿಟ್ಟು RCB ಚೇಂಜ್ ಮಾಡ್ತಾರಲ್ವಾ ನೋಡ್ಬೇಕು. ಆಮೇಲೆ ಜಿತೇಶ್ ಶರ್ಮಾ ಆಮೇಲೆ ಒಂದು ಓವರ್ಸೀಸ್ ಪ್ಲೇಸ್ ಉಳಿಯುತ್ತೆ. ನೀವು ಟಿಮ್ ಡೇವಿಡ್ ಜೊತೆ ಹೋಗ್ತೀರಾ, ಇಲ್ಲ ರೊಮಾನೋ ಶೆಫರ್ಡ್ ಜೊತೆ ಹೋಗ್ತೀರಾ? ಟಿಮ್ ಡೇವಿಡ್ ಜೊತೆ ಹೋಗ್ತೀನಿ. ಯಾಕಂದ್ರೆ ಟಿಮ್ ಡೇವಿಡ್ ನಾವು ತಗೊಂಡಿರೋದೇ ಡೆತ್ ಬ್ಯಾಟ್ಸ್ಮನ್ ಆಗಿ ಯೂಸ್ ಮಾಡಕ್ಕೆ. ಯಾಕಂದ್ರೆ ಡೆತ್ ಓವರ್ಸ್ ಅಲ್ಲಿ ಬೀಸ್ಟ್ ಆಗಿ ಆಡ್ಬೇಕು. ಇದೇ ಡೆಪ್ತ್ ನ RCB ಅವರು ಸುಮಾರು ವರ್ಷಗಳಿಂದ ಮಿಸ್ ಮಾಡ್ಕೊಂತ ಇರೋದು. ಜಿತೇಶ್ ಶರ್ಮಾ ಆಗ್ಲಿ, ಟಿಮ್ ಡೇವಿಡ್ ಆಗ್ಲಿ, ಲಿವಿಂಗ್ಸ್ಟನ್ ಆಗ್ಲಿ, ಕೃಣಾಲ್ ಪಾಂಡ್ಯ ಡೆತ್ ಓವರ್ಸ್ ಬಂದಾಗ ಈ ಬ್ಯಾಟ್ಸ್ಮನ್ ಗಳು ಬಹಳ ಚೆನ್ನಾಗಿ ನಿಮಗೆ ಆಡ್ಕೊಡ್ತಾರೆ. ಆ ಡೆಪ್ತ್ ನೇ ನೀವು ನೋಡ್ಬೋದು. ಕೃಣಾಲ್ ಪಾಂಡ್ಯ ಅಂತ ಶುರುವಾದ್ರೂ ನಿಮ್ಗೆ ಟಿಮ್ ಡೇವಿಡ್ ತನಕ ಇರುತ್ತೆ. ಟಿಮ್ ಡೇವಿಡ್ ಕೆಲಸ ಏನು ಅಂದ್ರೆ ಬಂದ ಹೊಡ್ದ ಅಷ್ಟೇ ಇರ್ಬೇಕು. ಇದಕ್ಕೋಸ್ಕರನೇ ಇವರು ತಗೊಂಡಿರೋದು. ಇದಾದ್ಮೇಲೆ ಬರೋದೇ ನಮ್ಮ ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಬ್ಯಾಟರ್ಸ್ ಬಗ್ಗೆ ಎಷ್ಟು ಮಾತಾಡ್ತೀನಿ ಅಷ್ಟೇ ಬೌಲರ್ಸ್ ಬಗ್ಗೆ ಮಾತಾಡ್ಬೋದು ಅಂತ. ಭುವನೇಶ್ವರ್ ಕುಮಾರ್, ಯಶ್ ಸ್ವಪ್ನಿಲ್ ಸಿಂಗ್, ಹೌದು, ಏನ್ ಹೇಳ್ತೀರಾ? ಇವ್ರ ಜೊತೆ ಬೆಂಚ್ ಅಲ್ಲೂ ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದಾರೆ. ಬೆಂಚ್ ಅಲ್ಲೂ ಇದಾರೆ. ಸುಯೇಶ್ ಶರ್ಮಾ ಇದಾರೆ, ರಿಷಿಕ್ ಸಲಾಮ್ ಇದಾರೆ. ಈ ಯಂಗ್ಸ್ಟರ್ಸ್ ಗಳು ಹೇಗೆ ಇದ್ರೆ ಇವ್ರು KKR ಗೆ ಆಡ್ಕೊಟ್ಟಿದ್ದಾರೆ. ಸುಯೇಶ್ ಶರ್ಮಾ ಒಳ್ಳೆ ಸ್ಪಿನ್ನರ್. ಸಲಾಮ್ ಅವರು ಡೆಲ್ಲಿಗೋಸ್ಕರ ಮುಂಬೈ ಟೀಮ್ ನ ಒಂದ್ ಟೈಮ್ ಅಲ್ಲಿ ಟಾಪ್ ಆರ್ಡರ್ ಇಂದ 6ನೇ ಪೊಸಿಷನ್ ತನಕ ಎಲ್ಲಾರು ವಿಕೆಟ್ ತೆಗೆದ್ಬಿಟ್ಟಿದ್ರು. ಅಷ್ಟು ಒಳ್ಳೆ ಬೌಲರ್. ಇವ್ರನ್ನ ಯೂಸ್ ಮಾಡ್ಕೋಬಹುದು ಆರಾಮಾಗಿ RCB ಅವರು. ಇವ್ರ ಬೆಂಚ್ ಈ ಸತಿ ಸ್ಟ್ರಾಂಗ್ ಇದೆ. ಬೌಲಿಂಗ್ ಡೆಪ್ತ್ ಅಂತೂ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಟ್ಟಿದ್ದಾರೆ. ನಮ್ಮ ಭುವನೇಶ್ವರ್ ಕುಮಾರ್ ಸ್ವಿಂಗ್ ಕಿಂಗ್ ಅಂತಾನೆ ಕರಿಬಹುದು. ಇವ್ರ ಸೀಸನ್ ತುಂಬಾ ಚೆನ್ನಾಗಿ ನಡೆದಿಲ್ಲ. ಸನ್ರೈಸರ್ಸ್ ಹೈದರಾಬಾದ್ ಅಲ್ಲಿ ಇದ್ರು. ಆ ಹುಡುಗರ ಸನ್ರೈಸರ್ಸ್ ಹೈದರಾಬಾದ್ ಅವರ ಒಂಥರ ಬಹಳ ಲೋಕಲ್ ಬಾಯ್ ಆಗ್ಬಿಟ್ಬಿಟ್ಟಿದ್ರು ಹೇಳ್ಬೋದು. ಅಲ್ಲಿಂದಲೇ ಬಂದಿದ್ದವರು. ಬಟ್ ಭುವನೇಶ್ವರ್ ಕುಮಾರ್ನ ಈ ಸತಿ ಬಿಟ್ಕೊಟ್ಟಿದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ನಾವು SIL ಅವರು ನೋಡ್ಬೋದು. ಇವ್ರದ್ದು ಒಂಥರ ಟರ್ನ್ ಅರೌಂಡ್ ರಾಹುಲ್ 5 6 ಇಂದ ಧೋನಿನ ತಡೆದಿತ್ತು ಮ್ಯಾಚ್ ಫಿನಿಶ್ ಮಾಡಕ್ಕೆ. ಒಬ್ಬ ಗ್ರೇಟೆಸ್ಟ್ ಫಿನಿಶರ್ ನ ನಿಲ್ಸಿದಂದ್ರೆ ಎಷ್ಟೇ. ಒಂದು 5 6 ಇಂದ ಇದನ್ನ ಟರ್ನ್ ಓವರ್ ಇದೆಯಲ್ಲ ತುಂಬಾ ಚೇಂಜ್ ಆಗುತ್ತೆ. ಲೈಫ್ ಚೇಂಜ್ ಆಗಿದ್ ಮೂಮೆಂಟ್ ಅದು. ಕರ್ಕೊ ಬಂದಾಗ ಎಲ್ಲರೂ ಇಂಡೈರೆಕ್ಟ್ ಆಗಿ ಈಸ್ ಅ ವೇಸ್ಟ್ ಪ್ಲೇಯರ್ ಅಂದ್ರು. ಆದ್ರೆ ಇಷ್ಟು ಚೆನ್ನಾಗಿ ಮ್ಯಾಚ್ ನ RCB ಗೆಲ್ಸ್ಕೊಡ್ತಾರೆ, ಹೋಗಿ ಕ್ವಾಲಿಫೈ ಮಾಡಿಸ್ತಾರೆ ಅಂತ ನಮಗೆ ಗೊತ್ತಿರ್ಲಿಲ್ಲ. ಧೋನಿನ ನಿಲ್ಸಿದ್ದು ಅಂದ್ರೆ ಏನಿರ್ಬೋದು? ಅವ್ರು ಧೋನಿ ನಿಲ್ಸಿದ್ದೆ ಹೈಲೈಟ್ ಆಯ್ತು. ಯಾಕಂದ್ರೆ 5 6 ಹೊಡ್ಸ್ಕೊಂಡಿದ್ದು ಮತ್ತೆ ಹೋದ್ರು ಜನ. ಧೋನಿ ಫಿನಿಶ್ ಮಾಡೋದು ಅಂದ್ರೆ ಒಂಥರ ಪಕ್ಕ ಅಂತ ಅನ್ಕೊಂಡಿರ್ತೀವಿ. ಬಟ್ ಧೋನಿನೇ ಫಿನಿಶ್ ಮಾಡಕ್ ಬಿಟ್ಟಿಲ್ಲ ಲಾಸ್ಟ್ ಓವರ್ ಅಲ್ಲಿ. ಅಂದ್ರೆ ಒಂದು ಆಫ್ ದಿ ಗ್ರೇಟ್ ಥಿಂಗ್ ಅಂತಾನೆ ಹೇಳ್ಬೋದು. ಸಖತ್ ಕ್ಯಾಲ್ಕುಲೇಟಿವ್ ಆಗಿ ಆಡಿದ್ರು ಅವತ್ತಿನ ದಿನ. ಅವತ್ತಿನ ದಿನ ಪ್ರೆಷರ್ ಹ್ಯಾಂಡಲ್ ಮಾಡಿದ್ದಕ್ಕೆ ಇವತ್ತಿನ ದಿನ RCB ಅವ್ರು ಉಳ್ಕೊಂಡಿದ್ದಾರೆ. ಇದಾದ್ಮೇಲೆ ಜಾಸ್ ಹೇಜಲ್ವುಡ್ ಇವ್ರನ್ನ ತಗೋತಾರೆ, ಬಿಡ್ತಾರೆ. ಆಕ್ಷನ್ ಟೇಬಲ್ ಅಲ್ಲಿ ತಗೋಬೇಕಾದ್ರೆ ನಮಸ್ಕಾರ ಮಾಡ್ಬಿಟ್ಟು ನಮಗ್ ಬೇಡಪ್ಪ ಅಂತಾರೆ. ಆದ್ರೆ ಈ ಸತಿ ಮತ್ತೆ ತಗೊಂಡಿದ್ದಾರೆ. ಬಟ್ ಒಳ್ಳೆ ಬೌಲರ್. ಇವ್ರು ನ್ಯಾಷನಲ್ ಟೀಮಿಗೂ ಚೆನ್ನಾಗಿ ಆಡ್ಕೊಟ್ಟಿದ್ದಾರೆ. RCB ಚೆನ್ನಾಗಿ ಆಡಿದ್ದಾರೆ. ಬಟ್ ಅವ್ರ ಲಕ್ ಚೆನ್ನಾಗಿಲ್ಲ ಅಂತಾನೆ ಹೇಳ್ಬೋದು ಕೆಲವೊಂದು ಟೈಮ್ ಅಲ್ಲಿ. ಬಟ್ ಈ ಸತಿ ಚೆನ್ನಾಗಿ ಆಡ್ಕೊಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಹೋದ ವರ್ಷ ಸೆಕೆಂಡ್ ಹಾಫ್ ಟೈಮ್ ಅಲ್ಲಿ ಸ್ವಪ್ನಿಲ್ ಸಿಂಗ್ ಪವರ್ ಪ್ಲೇಯರ್ ಬಂದು ಬೌಲಿಂಗ್ ಮಾಡಿಬಿಟ್ಟು ಸ್ಪಿನ್ ಮಾಡಿಬಿಟ್ಟು ನಮಗೆ ವಿಕೆಟ್ಸ್ ಕೊಟ್ಟಿದ್ದಾರೆ. ಅಲ್ಲಿ ವಿಕೆಟ್ಸ್ ಬಿಡಿಸ್ಕೊಟ್ರು. ಈ ವರ್ಷನೂ ಅದ ಕಂಟಿನ್ಯೂ ಮಾಡಿದೆ ಅಂದ್ರೆ RCB ಇಸ್ ಅ ವೆಲ್ ಬ್ಯಾಲೆನ್ಸ್ ಟೀಮ್. ಈ ಟೀಮು ನನ್ನ ಪ್ರಕಾರ ಕ್ವಾಲಿಫೈ ಆಗಕ್ಕೆ ಕಷ್ಟ ಪಡಬಾರ್ದು. 1% ಚಾನ್ಸ್ ಕ್ವಾಲಿಫೈ ಆಗಿದೀವಿ ಅಂತ. ಈಗ ಇಂಥ ಟೀಮ್ ಇಟ್ಕೊಂಡು ಕ್ವಾಲಿಫೈ ಆಗಿಲ್ಲ ಅಂದ್ರೆ ತುಂಬಾ ದೊಡ್ಡ ಬ್ಲಂಡರ್ ಆಗ್ಬೋದು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆಬ್ವಿಯಸ್ ಆಗಿ ಪ್ಲೇ ಆಫ್ ಸೆಲೆಕ್ಟ್ ಆಗ್ಬೋದು. ನನ್ನ ಟಾಪ್ ಟೀಮ್ ಗಳಲ್ಲಿ 4 ಟೀಮ್ಸ್ ಗಳಲ್ಲಿ RCB ಇದ್ದೇ ಇರುತ್ತೆ. RCB ಪಕ್ಕಾ ಟೀಮ್ ಅಂತ ಹೇಳ್ಬೋದು. ಯಾಕಂದ್ರೆ ನನಗೆ ರಜತ್ ಪಟಿದಾರ್ ಅವ್ರ ಕ್ಯಾಪ್ಟನ್ಸಿ ಡೊಮೆಸ್ಟಿಕ್ಲಿ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅವರು ಬಹಳ ಚೆನ್ನಾಗಿ ಡೊಮೆಸ್ಟಿಕ್ ಕ್ರಿಕೆಟ್ ಅಲ್ಲಿ ಕ್ಯಾಪ್ಟನ್ಶಿಪ್ ತೋರಿಸಿದ್ದಾರೆ. ಅವ್ರ ಸ್ಟ್ರಾಟಜಿಸ್ ವರ್ಕ್ ಆಗಿದೆ. ಈ ಕ್ಯಾಪ್ಟನ್ಶಿಪ್ ಇಂದ ರಾಯಲ್ ಚಾಲೆಂಜರ್ಸ್ ಅವ್ರ ಲಕ್ಕು ಚೇಂಜ್ ಆಗ್ಬೋದು. ನಮ್ ಟೀಮ್ ಅವರಿಗೆ ಈ ಸತಿ ಕಪ್ಪಾದ್ರೂ ಸಿಗ್ಬೋದು. ನಾವು ಕಾಯ್ತಾ ಇದೀವಿ. ಒಂದಾನ ಟೈಮ್ ಅಲ್ಲಿ ನಮ್ಮ ಹತ್ರ ಇತ್ತು ಹೈಯೆಸ್ಟ್ ರೆಕಾರ್ಡ್ ಬ್ಯಾಟಿಂಗ್, ಹೈಯೆಸ್ಟ್ ಸ್ಕೋರ್ ಹೊಡೆದಿರೋದು. ಆಮೇಲೆ ತಗೊಂಡಿದ್ದು ಸನ್ರೈಸರ್ಸ್ ಹೈದರಾಬಾದ್. ನೀವ್ ಅನ್ಕೋತೀರಿ ವರ್ಷ 400 ಹೊಡಿತಾರೆ ಅಂತ. ಇವರು 400 ಹೊಡಿಯಕ್ ಚಾನ್ಸೇ ಇಲ್ಲ ರಾಹುಲ್. ಯಾಕೆಂದ್ರೆ
ಹೋದ್ಸತಿ ನಮ್ಮ ಡ್ಯೂ ಫ್ಯಾಕ್ಟರ್ ಗಳಿಂದ ಇಂಡಿಯನ್ ಪಿಚ್ ಕೂಡ ಹೇಗಾಗಿತ್ತು ಅಂದ್ರೆ ಬ್ಯಾಟ್ಸ್ಮನ್ ಫ್ರೆಂಡ್ಲಿ ಆಗಿತ್ತು, ಎಷ್ಟು ಆರಾಮಾಗಿ ಹೊಡಿತಿದ್ರು ಅಂದ್ರೆ ರನ್ ಒಳ್ಳೆ ಚಾಕ್ಲೇಟ್ ತಿಂದಂಗ್ ಹೊಡಿತಿದ್ರು. ಈ ಸತಿ ಹೊಸ ಒಂದು ರೂಲ್ ತಂದ್ಬಿಟ್ಟಿದ್ದಾರೆ, 100 ಓವರ್ ಗಿಂತ ಮುಂಚೆ ಹೊಸ ಬಾಲ್ ಇನ್ನೊಂದು ತಗೋಬಹುದು. ಈ ಸತಿ ಹೊಸ ರೂಲ್ಸ್ ಇದೆ, ನಿಮ್ ಇನ್ಫಾರ್ಮೇಶನ್ ಹೇಳ್ತೀನಿ. 11 ಓವರ್ಸ್ ಆದ್ಮೇಲೆ ಹೊಸ ಬಾಲ್ ತಗೋಬಹುದು. ಹೊಸ ಬಾಲ್ ತಗೋಬೇಕು ಅಂದ್ರೆ ಅಂಪೈರ್ ಗಳು ಡಿಸೈಡ್ ಮಾಡ್ಬೇಕಾಗತ್ತೆ, ಯಾವ್ದೇ ಕ್ಯಾಪ್ಟನ್ ಡಿಸೈಡ್ ಮಾಡಂಗಿಲ್ಲ. ಡ್ಯೂ ಫ್ಯಾಕ್ಟರ್ ಬಂದಿದೆ, ಈ ಬಾಲ್ ಇವಾಗ ಸಪೋರ್ಟ್ ಮಾಡಲ್ಲ ಅಂದಾಗ ಮಾತ್ರ ಹೊಸ ಬಾಲಿನ ಚೇಂಜಸ್ ಮಾಡಿದ್ದಾರೆ. ಮತ್ತೆ ಈ ಸತಿ IPL ಅಲ್ಲಿ ಸಲೈವಾ ಯೂಸ್ ಮಾಡಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ, ಬ್ಯಾನ್ ತೆಗ್ದಿದ್ದಾರೆ. ಸಲೈವಾ ಯೂಸ್ ಮಾಡಬಹುದು, ಸಲೈವಾ ಯೂಸ್ ಮಾಡ್ಬಿಟ್ಟು ಬೌಲಿಂಗ್ ಮಾಡಬಹುದು. ಇದು ಬೌಲರ್ಸ್ ಗೆ ಬಹಳ ಒಳ್ಳೆ ಅಡ್ವಾಂಟೇಜ್ ಮತ್ತೆ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ಸ್ವಿಂಗ್ ಮಾಡ್ಸಕ್ ಯೂಸ್ ಮಾಡ್ಬಿಡುತ್ತೆ, ಒಂದ್ ಕಡೆ ಸ್ಟ್ರೈನ್ ಜಾಸ್ತಿ ಮಾಡಬಹುದು. ಸ್ವಿಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ಈ ಟೀಮ್ ಅಲ್ಲಿ ಟಾಪ್ ಆರ್ಡರ್ 3 ಬ್ಯಾಟ್ಸ್ಮನ್. ಇವ್ರ ಹತ್ರ ಹಿಟರ್ಸ್ ಕಮ್ಮಿ ಆಗಿದ್ದು ಅಂತ ರಿಷಬ್ ಶರ್ಮಾ ತಂದ್ರ ಅಂತ ಗೊತ್ತಿಲ್ಲ. ಓಪನಿಂಗ್ ವಿತ್ ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ. ಹೋದ ವರ್ಷ ನೋಡಿದ್ವಿ ನಾವ್ ಏನ್ ಮಾಡ್ಬೋದು ಅಂತ. ಫೈನಲ್ಸ್ ಅಲ್ಲಿ ಫಗ್ಲಪ್ ಮಾಡಿದ್ವಿ. ಸನ್ರೈಸರ್ಸ್ ಹೈದರಾಬಾದ್ ಟೀಮ್ ಅನ್ನೋದು ಹೋದ್ಸತಿ ಬಹಳ ಎಕ್ಸ್ಕ್ಲೂಸಿವ್ ಆಗಿ ಆಡಿದ ಟೀಮ್. ಏನಂದ್ರೆ ಈ ಟೀಮ್ ಅಲ್ಲಿ ಬ್ಯಾಟ್ಸ್ಮನ್ ಗಳು ಒಂದ್ಸತಿ ನಿಂತ್ರೆ ಯಾವ ರೇಂಜ್ ಹೊಡಿತಿದ್ದಾರೆ ಅಂದ್ರೆ ಈ ಬೌಲರ್ಸ್ ಮೇಲೆ ಭಯನೇ ಇಲ್ಲ ಅನ್ನೋರಂಗ ಆಡ್ತಿದ್ದಾರೆ. ಈ ಟೀಮ್ ನೋಡಿದ್ರೆ ಬೌಲರ್ಸ್ ಭಯ ಪಡ್ಕೋಬೇಕು, ಆ ತರ ಆಡ್ತಿದ್ದಾರೆ. ಬಟ್ ಈ ಸತಿ ಟೀಮ್ ನ ಇನ್ನೊಂದ್ ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೊಂಡಿದ್ದಾರೆ ಇವರು. ಇಶಾಂತ್ ಶರ್ಮಾನ ತಗೊಂಡಿದ್ದಾರೆ ವಿಕೆಟ್ ಕೀಪರ್ ಆಗಿ. ಪಾಕೆಟ್ ಡೈನಮೋ MI ಇಂದ ಈ ಸತಿ ದೊಡ್ಡ ಡೈನಮೋ ಆಗಿ ಸನ್ರೈಸರ್ಸ್ ಹೈದರಾಬಾದ್ ಗೆ ಸಿಕ್ಕಿದ್ದಾರೆ. ಈ ಟೀಮ್ ನೋಡೋದಾದ್ರೆ ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ, ಇಶಾಂತ್ ಕಿಶನ್ ಥರ್ಡ್ ಬಂದ್ರೆ, ನಿತೀಶ್ ಕುಮಾರ್ ರೆಡ್ಡಿ, ಕ್ಯಾಲ್ಸನ್ ಅವರು 4ನೇವ್ರು ಬರ್ತಾರೆ, ನಿತೀಶ್ ಕುಮಾರ್ ರೆಡ್ಡಿ 5ನೇವ್ರಾಗಿ ಬರ್ತಾರೆ. ಯಾಕಂದ್ರೆ ಆಲ್ರೌಂಡರ್. ಅಭಿನವ್ ಮನೋಹರ್ ಅವರು ಆಬ್ವಿಯಸ್ ಆಗಿ ಬಂದೇ ಬರ್ತಾರೆ, ಒಳ್ಳೆ ಪ್ಲೇಯರ್. GT ಚೆನ್ನಾಗಿ ಆಡ್ಕೊಟ್ಟಿದ್ದಾರೆ. 2 ಸೀಸನ್ ಇಂದಲೂ ಕನ್ಸಿಸ್ಟೆಂಟ್ ಆಗಿ ಪ್ಲೇಯಿಂಗ್ 11 ಈ ಸತಿ ಡೊಮೆಸ್ಟಿಕ್ ಅಲ್ಲೂ ತುಂಬಾ ಚೆನ್ನಾಗಿ ಆಡಿದ್ರು. ಕರ್ನಾಟಕದ ಹುಡುಗ ಮನೋಹರ್ ಅವರು. ಪ್ಯಾಟ್ ಕಮಿಸ್ ಅವರು ಈ ಟೀಮ್ ನ ಕ್ಯಾಪ್ಟನ್. ದಿ ಸೈಲೆನ್ಸರ್ ಅಂತಾನೆ ಹೇಳ್ಬೋದು. ಅವರಿಗೆ ಕ್ರೌಡ್ ಸೈಲೆಂಟ್ ಮಾಡೋದು ಅಂದ್ರೆ ಬಹಳ ಇಷ್ಟ. ಬಟ್ ಹೋದ್ಸತಿ ಸ್ವಲ್ಪ ಮಿಸ್ ಆಗ್ಬಿಡ್ತು. ಫೈನಲ್ಸ್ ಅಲ್ಲಿ ಚೋಕ್ ಮಾಡ್ಬಿಟ್ಟು ಅವ್ರ ಟೀಮ್ ನ ಗ್ರೇಟ್ ಬೌಲರ್ ಅಂತಾನೆ ಹೇಳ್ಬೋದು. ಅವ್ರ ಅಸೆಟ್ ಮಿಚೆಲ್ ಸ್ಟಾರ್ಕ್ ಅವರು, ಅವ್ರ ಮೇನ್ ಪ್ಲೇಯರ್. ಅಂದ್ರೆ ತಲೆನೇ ತೆಗೆದುಬಿಟ್ರು, ಇಂಗ್ಲಿಷ್ ಅಲ್ಲಿ ಇವ್ರನ್ನೇ ತೆಗೆದುಬಿಟ್ರು. ಈ ಕಡೆಯಿಂದ ಒಂದೇ ಒಂದು ಕಾರಣದಿಂದ ಆ ಟೀಮೇ ಕೊಲಾಯ್ಸ್ ಆಗ್ಬಿಡ್ತು ಫಿನಾಲೆಯಲ್ಲಿ. ಈ ಸತಿ ಫಿನಾಲೆ ತನಕ ಈ ಟೀಮು ಆಬ್ವಿಯಸ್ಲಿ ತಲುಪಬಹುದು. ಬಟ್ ಯಾಕಂದ್ರೆ ಈ ಟೀಮ್ ನ ಟಕ್ಕರ್ ಕೊಡಕ್ಕೆ ಅಂತಾನೆ ಮೇಲ್ಗಡೆ ತುಂಬಾ ಒಳ್ಳೆ ಟೀಮ್. ನನಗೆ ಒಂದ್ ಗೊತ್ತಾಗಬೇಕು, ಮೊಹಮ್ಮದ್ ಶಮಿ ಮತ್ತೆ ನಿಮಗೆ ಹರ್ಷಲ್ ಪಟೇಲ್ ಇಸ್ ರಿಪ್ಲೇಸ್ಮೆಂಟ್ ಭುವನೇಶ್ವರ್ ಕುಮಾರ್ ಮತ್ತೆ ಟಿ ನಟರಾಜನ್ಗೆ ವೆರಿ ಗುಡ್ ರಿಪ್ಲೇಸ್ಮೆಂಟ್. ನನ್ನ ಪ್ರಕಾರ ಮೊಹಮ್ಮದ್ ಶಮಿ ಅಲ್ಲ, ಯಾಕಂದ್ರೆ ಅವ್ರು ರೆಡ್ ಫಾರ್ಮ್ ಹಾಲಲ್ಲಿ ಇಲ್ಲ. ನಾವು ನೋಡಿದ್ವಿ ವರ್ಲ್ಡ್ ಕಪ್ ಆಮೇಲೆ ಇಂಜುರಿ ಆಯ್ತು, ಇಂಜುರಿ ಆಮೇಲೆ ಅವ್ರ ಕೈಲಿ ಬರಕ್ಕಾಗಿಲ್ಲ. ಇವಾಗ ಬಂದು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಒಂದು 2 ಮ್ಯಾಚ್ ಚೆನ್ನಾಗಿ ಆಡಿದ್ರು, ಅವ್ರ ಕೈಲಿ ರಿಕವರ್ ಮಾಡಕ್ಕಾಗಿಲ್ಲ. ಆದ್ರೆ ಹರ್ಷಲ್ ಪಟೇಲ್ ಬಗ್ಗೆ ಮಾತಾಡಿದ್ರೆ ಗೊತ್ತು, ಪರ್ಪಲ್ ಕ್ಯಾಪ್ ಹೋಲ್ಡರ್ ಅಂತ. ಒಂದ್ ಸೀಸನ್ ಹೆಂಗಾದ್ರೂ ಮಾಡಿ 25 ವಿಕೆಟ್ ತೆಗಿತ ಸ್ಲೋ ರನ್ ಹಾಕ್ಬಿಟ್ಟು. ಆದ್ರೆ ಈ ಟೀಮಿನ ಬಿಗ್ಗೆಸ್ಟ್ ಪ್ರಾಬ್ಲಮ್ ಅಂದ್ರೆ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್. ನಿಮ್ಮ ಮನೋಹರ್ ಆಮೇಲೆ ಯಾರು ಬ್ಯಾಟ್ಸ್ಮನ್ ಇಲ್ಲ. ಗೊತ್ತು ನಮಗೆ ಪ್ಯಾಟ್ ಕಮಿನ್ಸ್ ಹೊಡ್ಕೊಡ್ತಾರೆ, ಒಂದು 50 ರನ್ ಹೊಡ್ಕೊಡ್ತಾರೆ. ಕೆಲ್ಸಿಯಾರೆ KKRಗೆ 50 ರನ್ ಹೊಡೆದ್ಬಿಟ್ಟು. ಹರ್ಷಲ್ ಪಟೇಲ್ ಅಷ್ಟೇ ಆಡ್ಬೋದು, ಅವರು ಕೂಡ ಬ್ಯಾಟ್ಸ್ಮನ್. ಆದ್ರೆ ಮಿಡಲ್ ಆರ್ಡರ್ ಬ್ಯಾಟರ್ ಮಿಸ್ ಆಗಿದೆ. ಸ್ಪಿನ್ನಿಂಗ್ ಬಗ್ಗೆ ಮಾತಾಡಿದ್ರೆ ಝಾಂಪಾ ಬಿಟ್ರೆ ನಿಮ್ಮ ಹತ್ರ ಯಾರು ಆತರ ಸ್ಪಿನ್ನರ್ ಇಲ್ಲ. ಮಾತಾಡ್ಬೇಕಂದ್ರೆ ಈ ಟೀಮ್ ಅಲ್ಲಿ ಟಾಪ್ ಆರ್ಡರ್ 3 ಬ್ಯಾಟ್ಸ್ಮನ್. ಇವ್ರ ಹತ್ರ ಹಿಟರ್ಸ್ ಕಮ್ಮಿ ಆಗಿದ್ದು ಅಂತ ರಿಷಬ್ ಶರ್ಮಾ ತಂದ್ರ ಅಂತ ಗೊತ್ತಿಲ್ಲ. ಓಪನಿಂಗ್ ವಿತ್ ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ. ಹೋದ ವರ್ಷ ನೋಡಿದ್ವಿ ನಾವ್ ಏನ್ ಮಾಡ್ಬೋದು ಅಂತ. ಸನ್ರೈಸರ್ಸ್ ಹೈದರಾಬಾದ್ ಟೀಮ್ ಅನ್ನೋದು ಹೋದ್ಸತಿ ಬಹಳ ಎಕ್ಸ್ಕ್ಲೂಸಿವ್ ಆಗಿ ಆಡಿದ ಟೀಮ್. ರಾಹುಲ್ ಏನಂದ್ರೆ ಈ ಟೀಮ್ ಅಲ್ಲಿ ಬ್ಯಾಟ್ಸ್ಮನ್ ಗಳು ಒಂದ್ಸತಿ ನಿಂತ್ರೆ ಯಾವ ರೇಂಜ್ ಹೊಡಿತಿದ್ದಾರೆ ಅಂದ್ರೆ ಈ ಬೌಲರ್ಸ್ ಮೇಲೆ ಭಯನೇ ಇಲ್ಲ ಅನ್ನೋರಂಗ ಆಡ್ತಿದ್ದಾರೆ. ಈ ಟೀಮ್ ನೋಡಿದ್ರೆ ಬೌಲರ್ಸ್ ಭಯ ಪಡ್ಕೋಬೇಕು, ಆ ತರ ಆಡ್ತಿದ್ದಾರೆ. ಬಟ್ ಈ ಸತಿ ಟೀಮ್ ನ ಇನ್ನೊಂದ್ ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೊಂಡಿದ್ದಾರೆ ಇವರು. ಯಾಕಂದ್ರೆ ಇಶಾಂತ್ ಶರ್ಮಾ ತಗೊಂಡಿದ್ದಾರೆ ವಿಕೆಟ್ ಕೀಪರ್ ಆಗಿ. ಪಾಕೆಟ್ ಡೈನಮೋ MI ಇಂದ ಈ ಸತಿ ದೊಡ್ಡ ಡೈನಮೋ ಆಗಿ ಸನ್ರೈಸರ್ಸ್ ಹೈದರಾಬಾದ್ಗೆ ಸಿಕ್ಕಿದ್ದಾರೆ. ಈ ಟೀಮ್ ನೋಡೋದಾದ್ರೆ ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ, ಇಶಾಂತ್ ಕಿಶನ್ ಥರ್ಡ್ ಬಂದ್ರೆ, ನಿತೀಶ್ ಕುಮಾರ್ ರೆಡ್ಡಿ, ಕ್ಯಾಲ್ಸನ್ ಅವರು 4ನೇವ್ರು ಬರ್ತಾರೆ, ನಿತೀಶ್ ಕುಮಾರ್ ರೆಡ್ಡಿ 5ನೇವ್ರಾಗಿ ಬರ್ತಾರೆ. ಯಾಕಂದ್ರೆ ಆಲ್ರೌಂಡರ್. ಅದಾದ್ಮೇಲೆ ಅಭಿನವ್ ಮನೋಹರ್ ಅವರು ಆಬ್ವಿಯಸ್ ಆಗಿ ಬಂದೇ ಬರ್ತಾರೆ, ಒಳ್ಳೆ ಪ್ಲೇಯರ್. GT ಚೆನ್ನಾಗಿ ಆಡ್ಕೊಟ್ಟಿದ್ದಾರೆ. 2 ಸೀಸನ್ ಇಂದಲೂ ಕನ್ಸಿಸ್ಟೆಂಟ್ ಆಗಿ ಅವ್ರು ಪ್ಲೇಯಿಂಗ್ 11 ಅಲ್ಲಿ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಕರ್ನಾಟಕದ ಹುಡುಗ ಮನೋಹರ್ ಅವರು. ಪ್ಯಾಟ್ ಕಮಿಸ್ ಅವರು ಈ ಟೀಮ್ ನ ಕ್ಯಾಪ್ಟನ್. ಸೈಲೆನ್ಸರ್ ಅಂತಾನೆ ಹೇಳ್ಬೋದು. ಅವರಿಗೆ ಕ್ರೌಡ್ ಸೈಲೆಂಟ್ ಮಾಡೋದು ಅಂದ್ರೆ ಬಹಳ ಇಷ್ಟ. ಬಟ್ ಹೋದ್ಸತಿ ಸ್ವಲ್ಪ ಮಿಸ್ ಆಗ್ಬಿಡ್ತು. ಯಾಕಂದ್ರೆ ಅವ್ರ ಟೀಮ್ ನ
ಗ್ರೇಟ್ ಬೌಲರ್ ಅಂತಾನೆ ಹೇಳ್ಬೋದು. ಅವ್ರ ಅಸೆಟ್ ಮಿಚೆಲ್ ಸ್ಟಾರ್ಕ್ ಅವರು ಅವ್ರ ಮೇನ್ ಪ್ಲೇಯರ್, ಅದೇ ತಲೆನೇ ತೆಗೆದುಬಿಟ್ರು, ಹೆಡ್ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ, ಇವ್ರನ್ನೇ ತೆಗೆದುಬಿಟ್ರು. ಈ ಕಡೆಯಿಂದ ಆ ಒಂದೇ ಒಂದು ಕಾರಣದಿಂದ ಆ ಟೀಮೇ ಕೊಲಾಪ್ಸ್ ಆಗ್ಬಿಡ್ತು ಫಿನಾಲೆಯಲ್ಲಿ. ಈ ಸತಿ ಫಿನಾಲೆ ತನಕ ಈ ಟೀಮು ಆಬ್ವಿಯಸ್ಲಿ ತಲುಪಬಹುದು, ಬಟ್ ಯಾಕಂದ್ರೆ ಈ ಟೀಮ್ ನ ಟಕ್ಕರ್ ಕೊಡಕ್ಕೆ ಅಂತಾನೆ ಮೇಲ್ಗಡೆ ತುಂಬಾ ಒಳ್ಳೊಳ್ಳೆ ಟೀಮ್. ನನಗೆ ಒಂದು ಗೊತ್ತಾಗಬೇಕು, ಮೊಹಮ್ಮದ್ ಶಮಿ ಮತ್ತೆ ನಿಮಗೆ ಹರ್ಷಲ್ ಪಟೇಲ್ ಇಸ್ ರಿಪ್ಲೇಸ್ಮೆಂಟ್ ಭುವನೇಶ್ವರ್ ಕುಮಾರ್ ಮತ್ತೆ ಟಿ ನಟರಾಜನ್ಗೆ ವೆರಿ ಗುಡ್ ರಿಪ್ಲೇಸ್ಮೆಂಟ್. ನನ್ನ ಪ್ರಕಾರ ಮೊಹಮ್ಮದ್ ಶಮಿ ಅಲ್ಲ, ಯಾಕಂದ್ರೆ ಅವ್ರು ರೆಡ್ ಫಾರ್ಮ್ ಅಲ್ಲಿ ಇಲ್ಲ. ನಾವು ನೋಡಿದ್ವಿ ವರ್ಲ್ಡ್ ಕಪ್ ಆಮೇಲೆ ಇಂಜುರಿ ಆಯ್ತು, ಇಂಜುರಿ ಆಮೇಲೆ ಅವ್ರ ಕೈಲಿ ಬರಕ್ಕಾಗಿಲ್ಲ. ಇವಾಗ ಬಂದು ಚಾಂಪಿಯನ್ಸ್ ಟ್ರೋಫಿಲಿ ಒಂದು 2 ಮ್ಯಾಚ್ ಚೆನ್ನಾಗಿ ಆಡಿದ್ರು, ಅವ್ರ ಕೈಲಿ ರಿಕವರ್ ಮಾಡಕ್ಕಾಗಿಲ್ಲ. ಆದ್ರೆ ಹರ್ಷಲ್ ಪಟೇಲ್ ಬಗ್ಗೆ ಮಾತ್ರ ಗೊತ್ತು, ಪರ್ಪಲ್ ಕ್ಯಾಪ್ ಹೋಲ್ಡರ್ ಅಂತ. ಒಂದ್ ಸೀಸನ್ ಹೆಂಗಾದ್ರೂ ಮಾಡಿ 25 ವಿಕೆಟ್ ತಂದೆದಾಗಿತ್ತು ಸ್ಲೋ ರನ್ ಹಾಕ್ಬಿಟ್ಟು. ಆದ್ರೆ ಈ ಟೀಮಿನ ಬಿಗ್ಗೆಸ್ಟ್ ಪ್ರಾಬ್ಲಮ್ ಅಂದ್ರೆ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್. ನಿಮ್ಮ ಮನೋಹರ್ ಆಮೇಲೆ ಯಾರು ಬ್ಯಾಟ್ಸ್ಮನ್ ಇಲ್ಲ ಗೊತ್ತು ನಮಗೆ ಪ್ಯಾಟ್ ಕಮಿನ್ಸ್ ಹೊಡ್ಕೊಡ್ತಾರೆ, ಒಂದು 50 ರನ್ ಹೊಡ್ಕೊಡ್ತಾರೆ. ಕೆಲ್ಸಿಯರ KKR 50 ರನ್ ಹೊಡೆದ್ಬಿಟ್ಟು. ಹರ್ಷಲ್ ಪಟೇಲ್ ಅಷ್ಟೇ ಆಡ್ಬೋದು, ಅವರು ಕೂತ್ಕೊಳ್ಳೋ ಬ್ಯಾಟ್ಸ್ಮನ್. ಆದ್ರೆ ಮಿಡಲ್ ಆರ್ಡರ್ ಬ್ಯಾಟರ್ ಮಿಸ್ ಆಗಿದ್ದಾರೆ. ಸ್ಪಿನ್ನಿಂಗ್ ಬಗ್ಗೆ ಮಾತಾಡಿದ್ರೆ ಜಾಂಬಾ ಬಿಟ್ರೆ ನಿಮ್ಮ ಹತ್ರ ಯಾರು ಆತರ ಸ್ಪಿನ್ನರ್ ಇಲ್ಲ. ಜಾಂಬಾ ಸ್ಪಿನ್ನರ್ ಸ್ವಲ್ಪ ವೀಕ್ ಇದೆ, ಮತ್ತೆ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಮಿಸ್ ಆಗಿದೆ. ನನ್ನ ಪ್ರಕಾರ ಏನಂದ್ರೆ ಫಸ್ಟ್ ವಿಕೆಟ್ ಗಳು ಬಿತ್ತೋದ್ರೆ ನೀವು ಲೆಕ್ಕ ವಿನ್ ಆದಂಗೆ, ವಿಕೆಟ್ ಬಿದ್ದಿಲ್ಲ ಅಂದ್ರೆ ಅವ್ರು ವಿನ್ ಆದಂಗೆ. ಈ ಟೀಮ್ ಅನ್ನ ಫೈನಲ್ಸ್ ಹೋಗ್ತಾರಾ ಇಲ್ಲ ಕ್ವಾಲಿಫೈ ಆಗ್ತಾರಾ ನಿಮ್ ಪ್ರಕಾರ? ಈ ಟೀಮ್ ಫೈನಲ್ಸ್ ಎಲ್ಲ ಕ್ವಾಲಿಟೀಸ್ ಇದೆ, ಬಟ್ ಈ ಟೀಮಿಗೆ ಟಕ್ಕರ್ ಕೊಡ್ಬೇಕು ಅಂತ ಸುಮಾರು ಟೀಮ್ಗಳು ಕಾಯ್ತಾ ಇದ್ದಾವೆ. ಆ ಟೀಮ್ಗಳು ಹೆಸರು ಹೇಳ್ಬೇಕು ಅಂದ್ರೆ ಮುಂಬೈ ಇಂಡಿಯನ್ಸ್ ಆಗ್ಬೋದು, ಚೆನ್ನೈ ಸೂಪರ್ ಕಿಂಗ್ಸ್ ಆಗ್ಬೋದು, ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಆಗ್ಬೋದು, ರಾಜಸ್ಥಾನ್ ರಾಯಲ್ಸ್ ಆಗ್ಬೋದು. ಓಕೆ ಸರ್, ನಿಮ್ ಪ್ರಕಾರ ಯಾವ 4 ಟೀಮ್ ಕ್ವಾಲಿಫೈ ಆಗ್ಬೋದು? ನನ್ನ 4 ಫೇವರೆಟ್ ಟೀಮ್ಗಳು ಅಂದ್ರೆ ಫಸ್ಟ್ ನಾನು MI ಹೆಸರನ್ನ ಹಾಕ್ತೀನಿ, ಯಾಕಂದ್ರೆ ಅವರು ಆನ್ ಪೇಪರ್ ಆಗಲಿ ಆನ್ ಫೀಲ್ಡ್ ಆಗಲಿ ಬಹಳ ಚೆನ್ನಾಗಿ ಆಡ್ಕೊಳ್ಳೋ ಟೀಮ್ ಅಂತ ಆಬ್ವಿಯಸ್ಲಿ ಆರಾಮಾಗಿ ಹೇಳ್ತೀನಿ ನಾನು. ಇದಾದ್ಮೇಲೆ ನನ್ನ ಸೆಕೆಂಡ್ ಪ್ರಿಡಿಕ್ಷನ್ ಏನು ಅಂದ್ರೆ ನಮ್ಮ ನಿಮ್ಮ ನೆಚ್ಚಿನ ರಿಟೈರ್ಡ್ ಪ್ಲೇಯರ್ಸ್ ಗಳ ಟೀಮ್ ಚೆನ್ನೈ ಸೂಪರ್ ಕಿಂಗ್ಸ್ ಅವರು. ಇವ್ರನ್ನ ಬಿಟ್ಬಿಟ್ಟು ಪ್ಲೇ ಆಫ್ ನಡೆಯೋದೇ ಇಲ್ಲ. ಇದಾದ್ಮೇಲೆ ನಾನು ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಅವ್ರನ್ನ ಈ ಸತಿ ಬಹಳ ಖುಷಿಯಿಂದ ಇವ್ರು ಬ್ಯಾಲೆನ್ಸ್ ಟೀಮ್ ಇರೋದ್ರಿಂದ ಒಂದು ಆಪ್ಷನ್ ಅಂತ ತಗೊಳ್ತೀನಿ. 4ನೇ ಆಪ್ಷನ್ ಆಗಿ ನಾನು ನೀವು ಅಂಡರ್ ರೇಟೆಡ್ ಅಂತ ಅನ್ಕೋಬಹುದು, ಬಟ್ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಇರೋ ಪ್ರಕಾರ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಒಳಗಡೆ ಬರ್ಬೋದು ಅಂತ ಅನ್ಕೊಂತೀನಿ. ಯಾಕೆ ಅಂದ್ರೆ ಅವ್ರ ಟೀಮ್ ಅಲ್ಲಿ ಕೋರ್ ಇದೆ ಅಂತಾನು ಹೇಳಕ್ಕಾಗಲ್ಲ, ಚೆನ್ನಾಗಿದ್ದಾರೆ ಅಂತಾನು ಹೇಳಕ್ಕಾಗಲ್ಲ. ನಿಮ್ ಪ್ರಕಾರ ಡೆಲ್ಲಿ ಅಂದ್ರೆ ನನ್ನ ಪ್ರಕಾರ ಅದೇ ಸೇಮ್ ಮುಂಬೈ ಚೆನ್ನೈ RCB. ನನ್ನ ಪ್ರಕಾರ ಸನ್ರೈಸ್ ಹೈದರಾಬಾದ್ ಬರ್ತಾರೆ ಅಂತ. ಸನ್ರೈಸರ್ಸ್ ಬರ್ಬೋದು. ನಾನು ಡೆಲ್ಲಿ ಜೊತೆ ಲಕ್ನೋ ಸೂಪರ್ ಜೈಂಟ್ಸ್ ಇಡ್ತೀನಿ, ಯಾಕಂದ್ರೆ ಅವರು ಸುಮಾರು ಸತಿ ಕನ್ಸಿಸ್ಟೆಂಟ್ ಆಗಿ 2 ಸೀಸನ್ ಪ್ಲೇ ಆಫ್ ತನಕ ಬಂದಿದ್ದಾರೆ. ಅವರು ತಗೋಬಹುದು, ಯಾಕಂದ್ರೆ ಈ ಸತಿ ರಿಷಬ್ ಪಂಟ್ ಕ್ಯಾಪ್ಟನ್ ಆಗಿ ಅಲ್ಲಿ ಇರ್ತಾರೆ. ಒಳ್ಳೆ ಟೀಮು, ಬ್ಯಾಲೆನ್ಸ್ಡ್ ಆಗಿದೆ ಒಂದು ಇದು ಅಂತಾನೆ ಹೇಳ್ಬೋದು. ಈ 4 ಟೀಮ್ನ ನಾವು ಪ್ಲೇ ಆಫ್ ನಾನು ನಿಮ್ ಪ್ರಕಾರ ಪರ್ಪಲ್ ಕ್ಯಾಪ್ ಆರೆಂಜ್ ಕ್ಯಾಪ್? ಪರ್ಪಲ್ ಕ್ಯಾಪ್ ತಗೊಳ್ಳೋ ಅರ್ಹತೆ ಇರೋದು ಈ ಸತಿ ಬುಮ್ರಾ ಇದ್ದಿದ್ರೆ ಅವ್ರೇ ಅಂತ ತಗೋಬಹುದು, ಯಾಕಂದ್ರೆ ರೆಡ್ ಆರ್ಟ್ ಫಾರ್ಮ್ ಅಲ್ಲಿ ಇದ್ದಾರೆ. ಅವ್ರನ್ನ ಬಿಟ್ರೆ ಈ ಸತಿ ಹರ್ಷದೀಪ್ ಸಿಂಗ್ ಅವರಿಗೆ ಪರ್ಪಲ್ ಕ್ಯಾಪ್ ಸಿಗ್ಬೋದು. ಹರ್ಷದೀಪ್ ಸಿಂಗ್ ಇಬ್ರಿಗೆ ಓಕೆನಾ? ಹರ್ಷದೀಪ್ ಸಿಂಗ್ ಬ್ಯಾಟ್ಸ್ಮನ್ ಅಲ್ಲಿ ನಾನು KL ಅಂತ ಅಂತೀನಿ, ಯಾಕಂದ್ರೆ ಸಿಡಿದಿದ್ದಿರೋ ಸಿಂಹನು. ಅದಕ್ಕೆ ಓಪನಿಂಗ್ ಬಿಡಲ್ಲ ಅನ್ಕೋತೀನಿ. ಅವ್ರು ಓಪನಿಂಗ್ ಬಿಟ್ರೆ ಹೊಡಿಬಹುದು, ಕ್ಯಾಪ್ಟನ್ಸಿ ಬಿಟ್ಕೊಟ್ಟಿರೋದು ಓಪನಿಂಗ್ ಆಡಕ್ಕೆ. ಯಾಕಂದ್ರೆ ಅವರಿಗೆ ಸುಮಾರು ಸತಿ ಕ್ಯಾಪ್ಟನ್ಸಿಯಿಂದ ಬಹಳ ಟಾಂಟ್ ಮತ್ತೆ ಟ್ರೋಲ್ಸ್ ಆಗಿದೆ. ಈ ಸತಿ ಈ ಕ್ಯಾಪ್ಟನ್ಸಿ ಬಿಟ್ಕೊಟ್ಟು ಅವರು ಸ್ಟ್ರೈಕ್ ರೇಟ್ ನ ತೋರಿಸ್ತಾರೆ. ಹೇಗೆ ಮುಂಚೆ ಆಡ್ತಾ ಇದ್ರು ಅದೇ ಲೆಕ್ಕಾಚಾರದಲ್ಲಿ ಆಡ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. KL ರಾಹುಲ್ ನಾನು ಆರೆಂಜ್ ಕ್ಯಾಪ್ ಅಂತ ಫಿಕ್ಸ್ ಮಾಡ್ತೀನಿ. ವಿರಾಟ್ ಕೊಹ್ಲಿ ಸೆಟ್ರೆ, ವಿರಾಟ್ ಕೊಹ್ಲಿ ಮತ್ತೊಂದು ಬರುತ್ತೆ 800-900 ರನ್ ಈ ಸೀಸನ್ ಬರುತ್ತೆ ಅಂತ ಅನ್ಕೋತೀನಿ. ನಾನು ಅನ್ಕೋತೀನಿ KL ರಾಹುಲ್ ಆಡ್ಬಹುದು. ಐ ಥಿಂಕ್ KL will be the highest run scorer for this season. ಈ ಸೀಸನ್ ಎಕ್ಸೈಟಿಂಗ್ ಪ್ಲೇಯರ್ಸ್ ಏನಾದ್ರು ನೀವು ನೋಡ್ಬೇಕು ಅಂತ ಯಾರು ಇದ್ರೆ? ಯಂಗ್ಸ್ಟರ್ಸ್ ಅಂದ್ರೆ ನನಗೆ ಮುಂಬೈನ ರಾಬಿನ್ ಮಿಸ್ ಅವ್ರನ್ನ ಸ್ವಲ್ಪ ನಾನು ನೋಡ್ಬೇಕು, ಯಾಕಂದ್ರೆ ಅವ್ರ ಬಗ್ಗೆ ಬಹಳ ಕೇಳ್ಪಡ್ತಾ ಇದ್ದೀವಿ. ಅದಾದ್ಮೇಲೆ ಇನ್ನ ಅಂತ ಯಾರು ಪ್ಲೇಯರ್ಸ್, ನನಗೆ ಅಭಿನವ್ ಮನೋಹರ್ ಬಗ್ಗೆ ನಾನು GT ಅಲ್ಲೂ ನೋಡಿ ಅಂತ ಪ್ಲೇಯರ್ ಒಳ್ಳೆಯವರೇ, ಬಟ್ ಚೈನಾ ಯಾವುದೇ ಕೆಪಾಸಿಟಿ ಕಾಣಿಸ್ತಾ ಇಲ್ಲ ಅವ್ರಲ್ಲಿ. ಅದಾದ್ಮೇಲೆ ನನಗೆ DC ನಮ್ಮ ಜೇಕೋರ್ ಬಹಳ ಇಷ್ಟ. ಜೇಕೋರ್ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ 39 ಬಾಲ್ 106 ರನ್ ನೋಡಿದೆ. ಅವ್ರು ಬಂದ ತಕ್ಷಣ ಹೊಡೆಯಕ್ಕೆ ಶುರು ಮಾಡ್ತಾರೆ. ಈ ಸತಿ ಫೀಲ್ಡ್ ಅಲ್ಲಿ ದೀಪಾವಳಿ ಅಲ್ಲೇ ಶುರು ಮಾಡ್ತಾರೆ ಎಲ್ಲ ಟೀಮ್.
ಈ ಎರಡು ಪ್ಲೇಯರ್ ನಾನು ನೋಡಕ್ ಇಷ್ಟಪಟ್ಟಿದ್ದೀನಿ. ಇದಾದ್ಮೇಲೆ ಇಂಪ್ಯಾಕ್ಟ್ ಅಂದ್ರೆ ಎಕ್ಸ್ ಫ್ಯಾಕ್ಟರ್ಗಳು ಈ ಸತಿ ಬರೋದು ಸುಮಾರು ನ್ಯೂಸ್ಗಳು ಅಂದ್ರೆ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿ ನೋಡ್ಬೇಕು ನನಗೆ ಏನಾಗುತ್ತೆ ಅಂತ. ಮುಂಬೈ ಅವ್ರನ್ನ ಹೇಗೆ ಲೀಡ್ ಮಾಡ್ತಾರೆ, ಅವ್ರನ್ನ ಕ್ರೌಡ್ ಹೇಗೆ ಎಕ್ಸೆಪ್ಟ್ ಮಾಡ್ತಾರೆ ಅಂತ. ಅದಾದ್ಮೇಲೆ ನಮ್ಮ ಲಾಸ್ಟ್ ಸೀಸನ್ ಆಗಿ ನೋಡ್ಬೇಕು ಅಂತ ಅನ್ಕೊಂತೀನಿ. ಕೇರಳ ವಾಪಸ್ ಬರ್ಬೇಕು ಅನ್ಕೊಂತೀನಿ. RCB ಅವರು ಕಪ್ ಗೆಲ್ಲಿ ಅನ್ಕೊಂತೀನಿ. ಬಟ್ ಆಬ್ವಿಯಸ್ಲಿ ಅದು ಈ ಟೀಮ್ಗಳ ಪೈಪೋಟಿಯಲ್ಲಿ ಆಗಲ್ಲ ಅನ್ಕೋತೀನಿ. RCB ಡೌಟ್, MI ಅವರು ಈ ಸತಿ ಕಪ್ ಗೆಲ್ಲಬಹುದು ಅಂತ ಒಂದು 95% ನನಗೆ ಕಾನ್ಫಿಡೆನ್ಸ್ ಇದೆ. ಮುಂಬೈ ಇಂಡಿಯನ್ಸ್ ಈ ಸತಿ ಚಾಂಪಿಯನ್ಸ್ ಆಗಬಹುದು. ಈ ಅನಾಲಿಸಿಸ್ ಪ್ರಕಾರ ನನ್ನ ಅನಾಲಿಸಿಸ್ ಮುಗಿಸ್ತೀನಿ. ಟೀಮ್ 11 ಹೇಳಿದೀನಿ. IPL ಬಂದಿರೋ ಸ್ವಲ್ಪ ಹೊಸ ರೂಲ್ಸ್ಗಳು ಹೇಳಿದೀವಿ. ಇದಾದ್ಮೇಲೆ ಟೀಮ್ ಪ್ಲೇ ಆಫ್ ಯಾರು ರೀಚ್ ಆಗಬಹುದು ಅಂತ ಹೇಳಿದೀನಿ. ಇದಾದ್ಮೇಲೆ ವಿನ್ನಿಂಗ್ ಯಾರು ಆಗಬಹುದು ಅಂತ ಹೇಳಿದೀನಿ. ಎಕ್ಸೈಟೆಡ್ ಪ್ಲೇಯರ್ಸ್ ಯಾರು ಅಂತ ಹೇಳಿದೀವಿ. ಇದಾದ್ಮೇಲೆ ನಮ್ಮ ಆರೆಂಜ್ ಕ್ಯಾಪ್ ಪರ್ಪಲ್ ಕ್ಯಾಪ್ ಯಾರು ಗೆಲ್ಲಬಹುದು ಅಂತ ಹೇಳಿದೀವಿ. ಇಷ್ಟಕ್ಕೆ ನಾನು ನನ್ನ ಅನಾಲಿಸಿಸ್ ನ ಕನ್ಕ್ಲೂಡ್ ಮಾಡ್ತೀನಿ. ಇದಾದ್ಮೇಲೆ ಮುಂದೆ ಈ ವಿಡಿಯೋನ ನಾವು ಇಲ್ಲೇ ಕ್ಲೋಸ್ ಮಾಡ್ತೀವಿ. ಟೀಮ್ ರಿವ್ಯೂ ಆಯ್ತು, ಮ್ಯಾಚ್ ಗಳು ನಿಮಗೆ ಬೇಕು ಅಂತ ನಾವು ರಿವ್ಯೂ ಬೇಕಾದ್ರೂ ಮಾಡ್ತೀವಿ. ಎಸ್ಪೆಷಲಿ RCB ಮ್ಯಾಚ್ ಗಳನ್ನ ರಿವ್ಯೂ ಮಾಡಕ್ಕೆ ಟ್ರೈ ಮಾಡ್ತೀವಿ. ಈಗ ನಮ್ಮ ಟೀಮ್ ಅನ್ನು ಸಪೋರ್ಟ್ ಇದೆ ಇರುತ್ತೆ. ನಿಮ್ಗೆ ಏನಾದ್ರು ರಿವ್ಯೂ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನಾನು ಗಂಟೆ ಅಂತ ಹೇಳಲ್ಲ, 22 ತಾರೀಕಿಂದ ದಯವಿಟ್ಟು ಎಲ್ಲ IPL ನೋಡಿ ಎಂಜಾಯ್ ಮಾಡಿ. ಗುಡ್ ನೈಟ್.